ಉಸಿರಿಗಾಗಿಯೇ ಹಸಿರು ಇಲ್ಲಿದೆ, ಮಳೆ ಬೆಳೆ ಹಸನಾಗಿದೆ. ಸಹ್ಯಾದ್ರಿ ತಪ್ಪಲಿನ ಅಚ್ಚ ಹಸಿರಿನ ಸಸ್ಯ ಶ್ಯಾಮಲೆಯ ವನಸಿರಿಯ ಜೀವಸಂಕುಲದ ಸುಂದರ ನೋಟ, ಚಂದ್ರಪ್ರಭಾ ನದಿಯ ದಡದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ. ಸೀಮೆಗೆ ಇದುವೇ ಭಕ್ತಿಯ ನಾಕ, ಐತಿಹಾಸಿಕ ಹಿನ್ನೆಲೆಯುಳ್ಳ ಶ್ರೇಷ್ಠ ಗ್ರಾಮ, ಆದಿಕವಿ ಪಂಪನ ಸಾಹಿತ್ಯಕ್ಕೆ ಪ್ರೇರಣೆ ನೀಡಿದ ತಾಣ. ನೊಂದು ಬಂದವರಿಗೆ ಅಭಯ ನೀಡುವ ಚಂದಾವರ ಸೀಮೆಯ ಚಂದದ ಹನುಮ ನೆಲೆಸಿರುವ ಪವಿತ್ರ ಭೂಮಿ. ಚಂದಾವರ ಕ್ರೀಡೆ, ಕಲೆ, ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ತವರು. ಹಿಂದೂ ಮುಕ್ರಿ ಶಿಶುವರ್ಗ ಸಮಾಜದವರಿಂದ ಸಂಘಟನೆಗೊಂಡಿರುವ 12ನೇ ವರ್ಷದ ಶ್ರೇಷ್ಠ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ತುಂಬು ಹೃದಯದ ಸ್ವಾಗತ, ಸುಸ್ವಾಗತ. ದೇವರ ನಾಮವೇ ಆತನ ಸ್ವರೂಪ, ಆತನ ಸ್ವರೂಪವೇ ಅವನ ನಾಮವು. ದೇವರು ಅದೃಶ್ಯನಾಗಿರಬಹುದು, ಆದರೆ ತನ್ನ ನಾಮದಿಂದ ಅಡಗಿಸಲಾರನು. ಆ ನಾಮವೇ ನಮ್ಮ ಸಾಧನವು. ಭಗವಂತನ ನಾಮಸ್ಮರಣೆಯ ಮೂಲಕ ಈ ದಿನದ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆಯಲು ಬರುತ್ತಿದ್ದಾರೆ ನಿನಾಸಂ ಪದವೀಧರರು, ರಂಗಭೂಮಿಯನ್ನು ಮೆಚ್ಚಿ ಅಪ್ಪಿಕೊಂಡವರು, ಖ್ಯಾತ ಗಾಯಕರು ಶ್ರೀಯುತ ವಿನಾಯಕ್ SM ಅವರ ಪ್ರಾರ್ಥನೆಗಾಗಿ ಈ ಸಮಯವನ್ನು ನೀಡುತ್ತಿದ್ದೇವೆ. ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಕೊರೆ ನೀನು ಎಂದೆಂದು ಕರುಣಾಳು ಬಾಬಂಧು, ನೀ ನಮ್ಮ ಗೆಲುವಾಗಿ ಬಾ, ಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗೆ, ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ, ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ನಿಧಿಯಾಗಿ ವಿಧಿಯಾಗಿ ಸುಧೆ ತುಂಬೋ ಬಲವಾಗಿ, ನಿಧಿಯಾಗಿ ವಿಧಿಯಾಗಿ ಸುಧೆ ತುಂಬೋ ಬಲವಾಗಿ, ಹಿರಿಯಾದ ಸಿರಿ ನೀನು ಈ ಬಾಳ ಸವಿಜೇನು, ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಆದಿಯಲಿ, ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ, ಕೊರೆ ನೀನು ಎಂದೆಂದು ಕರುಣಾಳು ಬಾಬಂಧು, ನೀ ನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ,
ಪ್ರಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಕ್ರಿಯಾಶೀಲ ವ್ಯಕ್ತಿತ್ವ ಗಣಪತಿ ಎಂ ಅಡಿಗುಂಡಿಯವರ ಪ್ರಾಸ್ತಾವಿಕ ನುಡಿಯೊಂದಿಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ. ಶ್ರೀಯುತ ಗಣಪತಿ ಅಡಿಗುಂಡಿಯವರ ಪ್ರಾಸ್ತಾವಿಕ ಮಾತಿಗಾಗಿ ಈ ಸಭೆಯ ಇಷ್ಟದೇವರು, ಕುಲದೇವರು, ಗುರುದೇವರಾದ ಶ್ರೀ ಹನುಮಂತ ದೇವರನ್ನು ಮನದಲ್ಲಿ ನೆನೆಯುತ್ತಾ ಈ ಒಂದು ವಾರ್ಷಿಕ ಪೂಜಾ ಕಾರ್ಯಕ್ರಮದಲ್ಲಿ ಹಿಂದೂ ಮುಕ್ರಿ ಶಿಶುವರ್ಗದವರೆಲ್ಲರೂ ಸೇರಿ ಮಾಡಿದಂಥ ಈ ಕಾರ್ಯಕ್ರಮ ಈ ವರ್ಷ ಅಂದರೆ ಇದು 12ನೇ ವರ್ಷ. ಈ ಸತತವಾಗಿ 12ನೇ ವರ್ಷವನ್ನು ಮುನ್ನಡೆಸಿಕೊಂಡು ಬಂದಿದ್ದು ಬಹುಶಃ ನಮ್ಮೆಲ್ಲರ ಸೌಭಾಗ್ಯ ಅಂದ್ಕೊಳ್ತೀನಿ. ಇದಕ್ಕೆ ಸಾಕಷ್ಟು ಏಳು ಬೀಳುಗಳು ಇದೆ. ಆ ಏಳು ಬೀಳುಗಳ ನಡುವೆಯೇ ನಾವು ಶ್ರೀ ದೇವರ ಅನುಗ್ರಹದಿಂದ ಕಾರಣ ಶ್ರೀ ದೇವರಲ್ಲಿ ಪ್ರಸಾದವನ್ನು ಹಚ್ಚುವ ಮೂಲಕ ಪ್ರಪ್ರಥಮವಾಗಿ ಹಿಂದೂ ಮುಕ್ರಿ ಶಿಶುವರ್ಗ ಅಂಥೇಳಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು. ಅದು ಇಂದುವರೆಗೂ ನಿಂತಿಲ್ಲ. ಎಷ್ಟೇ ಕಷ್ಟವಾದರೂ ನಾವೆಲ್ಲರೂ ಸೇರಿ ಮಾಡಿಕೊಂಡು ಬರ್ತಾ ಇರುವುದು ನಿಜಕ್ಕೂ ದೇವರ ಒಂದು ಕೃಪೆ, ಆಶೀರ್ವಾದ ಹಾಗೂ ಹಿರಿಯರ ಒಂದು ಅವರ ಆಶೀರ್ವಾದವೂ ಇದೆ ಅಂದ್ಕೊಳ್ತಾ ಈ ಕಾರ್ಯಕ್ರಮದ ವೇದಿಕೆಯನ್ನು ಅನೇಕ ಗಣ್ಯರು ಮುನ್ನಡೆಸ್ಕೊಂಡು ಬರಬೇಕಿತ್ತು. ಅವರು ಬರುವ ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಈಗ ಬಂದಂಥ ಅತಿಥಿ ಮಹೋದಯರನ್ನು ನಾವು ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಆದಷ್ಟು ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಮುಗಿಸಲು ಪ್ರಯತ್ನಿಸುತ್ತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಗಣ್ಯರಾಗಿ ಆಗಮಿಸಿದಂಥ JDS ಮುಖಂಡರಾದಂಥ ಸೂರಜ್ ನಾಯ್ಕ್ ಸೋನಿ ಅವರಿಗೆ ನಮ್ಮ ಶ್ರೀಯುತ ಗೋವಿಂದ್ ಅವರಿಗೆ ಸಾಲನ್ನು ಒದಗಿಸಿ ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಅವರಿಗೆ ಈ ಕಾರ್ಯಕ್ರಮಕ್ಕಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ಗೌರವವಾಗಿ ಶಾಲನ್ನು ಒದಗಿಸುವ ಮೂಲಕ ಸ್ವಾಗತಿಸಿಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಇನ್ನೋರ್ವ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಆದಂಥ ಸೂರಿಭಟ್ ಅವರಿದ್ದಾರೆ. ಅವರಿಗೂ ನಮ್ಮ ಈ ಹಿಂದೂ ಮುಕ್ರಿ ಶಿಶುವರ್ಗ ಪದಾಧಿಕಾರಿಗಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಿದ್ದೆ. ಅವರಿಗೆ ಮಂಜುನಾಥ್ ಅವರು ಸಾಲನ್ನು ಹೊದಿಸಿ ಗೌರವಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಡುತ್ತಿದ್ದೇನೆ. ಹಾಗೆ ನಮ್ಮ ಸಮಾಜದ ಚಂದಾವರದಲ್ಲಿ ಹಿರಿಯ ಜೀವ ಇವರ ಒಂದು ನೇತೃತ್ವದಲ್ಲಿ ಪ್ರಪ್ರಥಮವಾಗಿ ನಾವೆಲ್ಲರೂ ಆಡಳಿತ ಮಂಡಳಿಯವರಿಗೆ ಪ್ರಪ್ರಥಮವಾಗಿ ಮನವಿಯನ್ನು ಕೊಟ್ಟದ್ದು. ಆ ಒಂದು ಸವಿನೆನಪಿಗಾಗಿ ನಮ್ಮ ಹಿರಿಯ ಜೀವಿ ಒಬ್ಬರು ಇಂದಿಗೂ ನಮ್ಮೊಟ್ಟಿಗಿದ್ದಾರೆ. ಅವರ ಕೊನೆಯ ಆಶಯ ಅಂತ ಹೇಳಿದರೆ ನಮ್ಮವರಿಗಿಲ್ಲಿ ಸೇವೆಗಳು ಸಿಗಬೇಕು, ಅದನ್ನು ನಿರಂತರವಾಗಿ ನಾವು ಸಹ ಮಾಡ್ಕೊಂಡು ಬರಬೇಕು ಎನ್ನುವ ಬೇಡಿಕೆ ಅವರಲ್ಲೂ ಇದೆ. ಹಾಗಾಗಿಯೇ ಅವರಿಂದು ನಾವು ಅವರನ್ನು ಕರೆಸಿ ಅವರಿಗೆ ಒಂದು ಸತ್ಕಾರವನ್ನು ನೀಡಬೇಕು ಎನ್ನುವ ಮನೋಭಾವದಿಂದ ಈ ವೇದಿಕೆಗೆ ಆಹ್ವಾನಿಸಿಕೊಳ್ತಾರೆ. ಅವರನ್ನು ಸ್ವಾಗತಿಸಿಕೊಳ್ಬೇಕು ಅಂತೇಳಿ ಕಮಿಟಿಯವರಲ್ಲಿ ಕೇಳ್ಕೊಳ್ತಿದ್ದೇವೆ. ಶ್ರೀಯುತ ಪ್ರಕಾಶ್ ಅವರು ಸಾಲನ್ನು ಹೊದಿಸಿ ಗೌರವಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ. ಹಾಗೆ ಸಮಾಜದ ಉತ್ತಮ ಶಿಕ್ಷಕರಾಗಿ ಹಾಗೂ ಉದಯೋನ್ಮುಖರಾಗಿ ಕಾರ್ಯನಿರ್ವಹಿಸುವಂತ ನಮ್ಮ PM ಮುಕ್ರಿ ಅವರು ಸಹ ಈ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತರಿಗೆ ಉದಯ ಅವರು ಸಾಲನ್ನು ಹೊದಿಸಿ ಗೌರವಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಹಾಗೆ ಸಮಾಜದ ಇನ್ನೋರ್ವ ಡಾಕ್ಟರೇಟ್ ಪದವಿ ಪಡೆದಂತಹ ಶಿವಚಂದ್ರ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಶ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತರಿಗೆ ಈಶ್ವರ್ ಅವರು ಸಾಲನ್ನು ಹೊದಿಸಿ ಗೌರವಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಅದೇ ರೀತಿ ಗಣಪತಿ ಅಡಿಗುಂಡಿಯವರಿಗೂ ಸಾಲನ್ನು ಹೊದಿಸಿ ಗೌರವಿಸುವಂತೆ ಗೋವಿಂದ್ ಅವರಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸಿರುವ ಅಷ್ಟೇ ಪ್ರೀತಿಯಿಂದ ಅದನ್ನು ಸ್ವೀಕರಿಸುವ ತಮಗೆಲ್ಲರಿಗೂ ತುಂಬ ಹೃದಯದ ಅನಂತ ಧನ್ಯವಾದವನ್ನು ಅರ್ಪಿಸುತ್ತಾ ರವಿ ಮುಕ್ರಿ ಅವರನ್ನು ವೇದಿಕೆ ಆಹ್ವಾನಿಸುತ್ತಿದ್ದೇವೆ. ಶ್ರೀಯುತರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಶ್ರೀಯುತರಿಗೆ ಗಣಪತಿ ಅಡಿಗುಂಡಿಯವರು ಸಾಲನ್ನು ಹೊದಿಸಿ ಗೌರವಿಸುವಂತೆ ವಿನಂತಿಸಿಕೊಳ್ತಿದ್ದೇನೆ.
ಅವರಿಗೆ ಸಂಘಟನೆ ಪರವಾಗಿ ತುಂಬು ಹೃದಯದ ಅನಂತ ಸ್ವಾಗತವನ್ನು ಕೋರುತ್ತಿದ್ದೇನೆ. ಧಾರ್ಮಿಕ ಗ್ರಂಥದಲ್ಲಿ ದೀಪವನ್ನು ಬೆಳಗಿಸುವ ಮಹತ್ವವನ್ನು ಉಲ್ಲೇಖಿಸಲಾಗಿದೆ. ಋಗ್ವೇದದ ಪ್ರಕಾರ ದೇವತೆಗಳ ಬೆಳಕು ದೀಪದಲ್ಲಿ ನೆಲೆಸಿದೆ. ಪೂಜಾ ಪಠಣವಾಗಲಿ, ಸಾಂಸ್ಕೃತಿಕ ಹಬ್ಬವಾಗಲಿ, ಇವೆಲ್ಲವನ್ನು ದೀಪ ಬೆಳಗಿಸುವ ಮೂಲಕ ಆರಂಭಿಸಲಾಗುತ್ತದೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯವನ್ನು ಶುಭ ಗಳಿಗೆಯಲ್ಲಿ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿಕೊಡುವಂತೆ ಶ್ರೀಯುತ ಸುರಜ್ ನಾಯ್ಕ್ ಸೋನಿಯವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮಸ್ತುತೆ. ಪ್ರಜ್ವಲಿತೋ ಜ್ಞಾನಮಯ ಪ್ರದೀಪಂ ಎಂಬ ವ್ಯಾಸೋಕ್ತಿಯಂತೆ ದೀಪ ನಮ್ಮ ಜ್ಞಾನದ ಸಂಕೇತ, ಮಂಗಳ ಪರಂಪರೆಯ ಸಂಕೇತ ಹಾಗೂ ಅಭಿವೃದ್ಧಿಯ ಸಂಕೇತವಾಗಿದೆ. ದೀಪವನ್ನು ಬೆಳಗುವ ಮೂಲಕ ಯಾವುದೇ ಕಾರ್ಯಕ್ರಮವನ್ನು ಆರಂಭಿಸುವುದು ಭಾರತೀಯ ಪರಂಪರೆ. ತಮಸೋಮ ಜ್ಯೋತಿರ್ಗಮಯ, ನನ್ನನ್ನು ಕತ್ತಲೆಯಿಂದ ಬೆಳಕಿನತ್ತ ಒಯ್ಯಿ ಎಂಬುದೇ ಸಮಸ್ತ ಮನುಕುಲದ ಪ್ರಾರ್ಥನೆಯಾಗಿದೆ. ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿಕೊಟ್ಟಿರುವಂಥ ಶ್ರೀಯುತ ಸುರಜ್ ನಾಯ್ಕ್ ಸೋನಿಯವರಿಗೂ ಹಾಗೂ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಅನಂತ ಧನ್ಯವಾದವನ್ನು ಅರ್ಪಿಸುತ್ತಾ, ಸಾಧಕರಿಗೆ ಸನ್ಮಾನ ಮಾಡಿಸುವ ಹೊತ್ತು. ಶ್ಲಾಘನೆ ಇಲ್ಲದ ಸಮಾಜದಲ್ಲಿ ಸಾಧಕ ಬೆಳೆಯಲಾರ. ಮನ್ನಣೆಯ ಮನೆ ತನ್ನಿಂದ ತಾನೇ ಬರುವುದಿಲ್ಲ. ವ್ಯಕ್ತಿಗಳು ಮಾಡಿದ ವಿಶೇಷವಾದ ಕಾರ್ಯಸಿದ್ಧಿಗಳಿಗೆ, ಬಹುಜನ ಹಿತಕಾರಿಗಳಿಗೆ, ಸೃಜನಶೀಲ ಕೆಲಸಗಳಿಗೆ ಸಲ್ಲುವಂಥದ್ದಾಗಿದೆ. ಅಂಥ ಸತ್ಪಾತ್ರರನ್ನು ಗೌರವಿಸುವುದು ನಮ್ಮೆಲ್ಲರ ಆದಿ ಕರ್ತವ್ಯವಾಗಿದೆ. ಶ್ರೀಯುತ NR ಮುಕ್ರಿಯವರು ಹಾಗೂ ತಿಮ್ಮಪ್ಪ ಮುಕ್ರಿ ಚಂದಾವರ ಹಾಗೂ CP ಶಿವಚಂದ್ರನ್, ಶ್ರೀ ವಿನಾಯಕ್ SM ನವಿಲ್ಗೋಳ್ ಹಾಗೂ PV ಸತೀಶ್ ವಾಲಗಳ್ಳಿ ಇವರನ್ನ ಸನ್ಮಾನಿಸಲಾಗುವುದು. ತಿಮ್ಮಪ್ಪ ಮುಕ್ರಿ ಚಂದಾವರ ಪ್ರಾಮಾಣಿಕ, ಸರಳ, ಸಜ್ಜನಿಕೆಯ ವ್ಯಕ್ತಿತ್ವ, ಶ್ರಮ ಸಂಸ್ಕೃತಿಯ ಪ್ರತೀಕ, ಕಾಯಕವೇ ಕೈಲಾಸದ ನೀತಿಯನ್ನು ಮೈಗೂಡಿಸಿಕೊಂಡವರು, ಈ ನೆಲದ ಪರಂಪರೆಯನ್ನು ಉಳಿಸಿ ಬೆಳೆಸಿದವರು, ಹಿರಿಯ ಚೇತನ. ಇವರ ದೊಡ್ಡ ಗುಣಕ್ಕೆ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸುತ್ತಿರುವುದು ನಮ್ಮ ಪುಣ್ಯದ ಪಾಲಾಗಿದೆ. ತಿಮ್ಮಪ್ಪ ಮುಕ್ರಿಯ ಚಂದಾವರ ಇವರನ್ನು ಸನ್ಮಾನಿಸಿ ಗೌರವಿಸಿದ್ದೇವೆ. ಡಾಕ್ಟರ್ CP ಶಿವಚಂದ್ರನ್ ಮಾತೃಭಾಷೆಯಲ್ಲಿ MA ಪದವೀಧರು, ಮಾನವಶಾಸ್ತ್ರದ ಮೇಲೆ MSc ಪದವೀಧರು, ಮುಕ್ರಿಗಳ ಮೌಖಿಕ ಸಾಹಿತ್ಯ ಮತ್ತು ಸಾಹಿತ್ಯ ಅಧ್ಯಯನ ಎಂಬ ವಿಷಯದ ಮೇಲೆ ಡಾಕ್ಟರೇಟ್ ಪದವಿಯನ್ನು ಮುಡಿಗೇರಿಸಿಕೊಂಡವರು. ಹಂಪೆಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ಸಂಶೋಧಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅತ್ಯುತ್ತಮ ಸಂಶೋಧಕ ಪುರಸ್ಕಾರವನ್ನು ಪಡೆದವರು. ಶ್ರೀಯುತರ ಸಾಧನೆಯನ್ನು ಪರಿಗಣಿಸಿ ಈ ವೇದಿಕೆಯಲ್ಲಿ ಡಾಕ್ಟರ್ CP ಶಿವಚಂದ್ರರನ್ನು ಸನ್ಮಾನಿಸಿ ಗೌರವಿಸಲಾಗಿದೆ. ಶ್ರೀಯುತ ವಿನಾಯಕ್ SM ನವಿಲಗೌಡ್ ಹಿಂದೂ ಮುಕ್ರಿ ಸಮಾಜದ ಪ್ರಪ್ರಥಮ ನಿನಾಸಂ ಪದವೀಧರರು. ನಿನಾಸಂ ಶಾಸ್ತ್ರೀಯವಾಗಿ ರಂಗಭೂಮಿಯನ್ನು ಮತ್ತು ಅಭಿನಯವನ್ನು ಅಧ್ಯಯನ ಮಾಡಿರುತ್ತಾರೆ. ಡೆಲ್ಲಿಯಲ್ಲಿ KS ರಾಜೇಂದ್ರನ್, ಪಾಟ್ನಾದ ಸಂಜಯ್ ಉಪಾಧ್ಯಾಯ, ಕೇಂದ್ರದ ಸಾಂಪುಟಿ, ಅಮೆರಿಕದ ಮೈಕಲ್ ವೆಲೆನ್ಸಿ ಈ ಮುಂತಾದ ನಿರ್ದೇಶಕರ ಜೊತೆ ಕೆಲಸ ಮಾಡಿರುತ್ತಾರೆ. ದಾಸ ಸೌರಭ ಪ್ರಶಸ್ತಿ ವಿಜೇತರು, ಹವ್ಯಾಸಿ ಯಕ್ಷಗಾನ ಕಲಾವಿದರು, ಬಹುಮುಖ ಪ್ರತಿಭೆ. ಶ್ರೀ ವಿನಾಯಕ್ SM ಅವರ ಸಾಧನೆಯನ್ನು ಪರಿಗಣಿಸಿ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ.
ಜನಪದ ಹಾಡುಗಾರರು. ಜಾನಪದ ಸಾಹಿತ್ಯ ಈ ನೆಲದ ಅತ್ಯಮೂಲ್ಯವಾದ ಸಂಪತ್ತು. ಸಾವಿಲ್ಲದ ಸಾವಿರದ ಜಾನಪದ ಶ್ರಮ ಸಂಸ್ಕೃತಿಯ ಒಡಲಲ್ಲಿ ಮೌಖಿಕ ಪರಂಪರೆಯ ಮೂಲಕ ಸಾಗಿ ಬಂದ ಪದಪುಂಜ. ಮುಕ್ರಿ ಪದಗಳ ಹಾಡು ಗುಮಟೆ ಹಾಡುಂಟೆ ನಿನ್ನ ಒಡಲಲ್ಲಿ. ಹೀಗೆ ಜಾನಪದ ಸಂಪತ್ತಿನ ಶ್ರೇಷ್ಠತೆಯನ್ನು ತಿಳಿಸಿಕೊಟ್ಟವರು ಜಾನಪದ ಭೀಷ್ಮ ಡಾಕ್ಟರ್ ಎಲ್.ಆರ್. ಹೆಗಡೆಯವರ ದಾರಿಯಲ್ಲಿ ನಡೆದು ಬಂದವರು, ಜಾನಪದ ಉಳಿವಿಗಾಗಿ ಶ್ರಮಿಸಿದವರು. ಅಂಥ ಹಿರಿಯ ಚೇತನವನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸುವ ಭಾಗ್ಯ ನಮ್ಮ ಪಾಲಿಗಿದೆ. ಶ್ರೀಯುತ ನಾಗಿ ಮುಕ್ರಿ ಬಡ್ನಕೇರಿ, ಶ್ರೀಮತಿ ಶುಕ್ರಿ ಎನ್ ಮುಕ್ರಿ ಬಡ್ನಕೇರಿ, ಶ್ರೀಮತಿ ಗಂಗೆ ಕೆ ಮುಕ್ರಿ ಬಡ್ನಕೇರಿ, ಶ್ರೀಮತಿ ದುರ್ಗಿ ಎನ್ ಮುಕ್ರಿ ಬಡ್ನಕೇರಿ, ಶ್ರೀಮತಿ ಕನ್ನೆ ಎನ್ ಮುಕ್ರಿ ಬಡ್ನಕೇರಿ. ಈ ಕಲಾವಿದವರನ್ನು ಪ್ರೀತಿಯಿಂದ ಗಣ್ಯರು ಸನ್ಮಾನಿಸಿ ಗೌರವಿಸುತ್ತಿದ್ದಾರೆ. ಎಲ್ಲ ಪ್ರೇಕ್ಷಕರು ಚಪ್ಪಾಳೆಯ ಮೂಲಕ ಹಿರಿಯ ಚೇತನವನ್ನು ಗೌರವಿಸಬೇಕಾಗಿ ನಾನು ವಿನಂತಿಸಿಕೊಳ್ಳುತ್ತಿದ್ದೇನೆ. ಜಾನಪದ ಉಳಿದರೆ ನಮ್ಮತನ ಉಳಿದಿತ್ತು. ಜಾನಪದವೇ ಈ ನೆಲದ ಈ ಸಂಸ್ಕೃತಿಯ ಮೂಲ ಬೇರು. ಹಲವಾರು ಸಾಹಿತ್ಯಗಳಿಗೆ ಮೂಲ ನೆಲೆ ಜಾನಪದ ಸಾಹಿತ್ಯ. ಜಾನಪದ ಕ್ಷೇತ್ರದಲ್ಲಿ ಯುವ ಪ್ರತಿಭೆಗಳು ಹಲವರು PhD ಪದವಿಯನ್ನು ಈಗಾಗಲೇ ಮಾಡಿ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಜಾನಪದ ಕ್ಷೇತ್ರ ಸದಾಕಾಲ ಓದುಗರನ್ನು ಕೈಬೀಸಿ ಕರೆಯುತ್ತಿದೆ. ಇದು ಸಾವಿಲ್ಲದ ಸಾವಿರದ ಜಾನಪದ. ಜಗತ್ತನ್ನು ಪ್ರೀತಿಸುವ ಜನರ ಮನವನ್ನು ಆತ್ಮೀಯತೆಯನ್ನು ತನ್ನದಾಗಿಸಿಕೊಳ್ಳುವ ವ್ಯಕ್ತಿಯೇ ಭಾಗ್ಯಶಾಲಿ ಎನ್ನುವ ಮಾತಿದೆ. ಅಂಥ ಭಾಗ್ಯಶಾಲಿಗಳಲ್ಲಿ ಶ್ರೀಯುತ ಸುರಜ್ಞ ಕಿಶೋನಿಯವರು ರಾಜಕೀಯ ನಾಯಕರಾಗಿ, ಪ್ರಾಚಾರ್ಯರಾಗಿ, ಗೌರಕ್ಷಕರಾಗಿ ಹಲವು ಪ್ರಗತಿಪರ ಯೋಜನೆಯನ್ನು ಕುಮಟಾ ಕ್ಷೇತ್ರಕ್ಕೆ ತರುವಲ್ಲಿ ಪರಿಶ್ರಮ ವಹಿಸಿದ ದಕ್ಷ ನಾಯಕರು. ಕುಮಟಾ ಜನತೆಯ ಜನಮಾನಸದಲ್ಲಿ ಸುರಜ್ಞೈಕರೆಂದರೆ ಅದೆಷ್ಟೋ ಪ್ರೀತಿ ಮಮತೆ. ಅದೇ ಸುರಜ್ಞೈಕರವರ ಆಸ್ತಿ. ಶ್ರೀಯುತರ ಮಾತಿಗಾಗಿ ಈ ಸಮಯವನ್ನು ನೀಡುತ್ತಿದ್ದೇನೆ ಸರ್. ನಿಮ್ಮೆಲ್ಲರ ಆರಾಧ್ಯ ದೇವರು ಈ ಭಾಗದ ಈ ಚಂದಾವರ ಸೀಮೆಯ ಎಲ್ಲ ಸಮಾಜದ ಆರಾಧ್ಯ ದೈವ ನಾನು ಈ ಸೀಮೆಯವನೇ, ಚಂದಾವರ ಸೀಮೆಯವನೇ. ಆರಾಧ್ಯ ದೈವದ ಹನುಮಂತ ದೇವರಿಗೆ ನಮಸ್ಕರಿಸ್ತಾ, ಆ ಹನುಮಂತ ದೇವರು ಈ ಹಿಂದೂ ಮುಕ್ರಿ ಸಮಾಜಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿ. ವಿಶೇಷವಾಗಿ ಕಷ್ಟದಲ್ಲಿರೋ ಸಮಾಜ, ಶ್ರಮಿಕರು, ಕೃಷಿಕರು ಕಷ್ಟಪಟ್ಟು ಒಂದಿಷ್ಟು ಶಿಕ್ಷಣ ಪಡೆದು ಒಂದಿಷ್ಟು ಜನ ಉದ್ಯೋಗನೂ ಪಡೆದಿದ್ದಾರೆ. ಆದರೆ ಅವರು ಇನ್ನೂ ಅಭಿವೃದ್ಧಿ ಆಗುವಂಥದ್ದು ಭಾಳಷ್ಟಿದೆ. ವಿಶೇಷವಾಗಿ ಶಿಕ್ಷಣಕ್ಕೆ ಅವರು ಮಹತ್ವ ಕೊಟ್ಟು ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ ಅವರು ಬೆಳೆಯುವಂಥ ಶಕ್ತಿ ದಯಪಾಲಿಸುವಂಥ ಆ ಹನುಮಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತವರು ನಿಮ್ಮೆಲ್ಲರ ಇಡೀ ದೇಶಕ್ಕೆ, ಬರೀ ಸಮಾಜಕ್ಕೆ ಅಂತಲ್ಲ, ಎಲ್ಲ ಸಮಾಜಕ್ಕೂ ದಾರಿದೀಪ ಆದಂಥ B.R. ಅಂಬೇಡ್ಕರ್ ಅವ್ರಿಗೂ ಈ ಸಂದರ್ಭದಲ್ಲಿ ನೆನೆಯುತ್ತಾ B.R. ಅಂಬೇಡ್ಕರ್ ಅವ್ರಿಗೆ ನಮಸ್ಕಾರ ಮಾಡ್ತಾ, ವಿಶೇಷವಾಗಿ ಇವತ್ತಿನ ಅನ್ನ ಸಂತರ್ಪಣೆ, ಸತ್ಯನಾರಾಯಣ ಕತೆ ಮತ್ತು ಒಂದಿಷ್ಟು ಪ್ರತಿಭಾವಂತರಿಗೆ ಪುರಸ್ಕಾರ ಮಾಡುವಂಥ ಕಾರ್ಯಕ್ರಮ ನಮ್ಮ ಹಿಂದೂ ಮುಕ್ರಿ ಸಮಾಜದವರು ಸಂಘಟನೆ ಯಾವುದಿದು? ಹಿಂದೂ ಮುಕ್ರಿ ಸಮಾಜದವರು ಶಿಷ್ಯ ವರ್ಗದವರು, ಹನುಮಂತ ದೇವರ ಶಿಷ್ಯ ವರ್ಗದವರು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ನಮ್ಮ ಗಣಪತಿ ಅಡಿಗುಂಡಿಯವರ ಕನಸಿನ ಕಾರ್ಯಕ್ರಮಗಳು ಇವೆಲ್ಲ. ಅನ್ನ ಸಂತರ್ಪಣೆನೂ ಎಷ್ಟನೇ ವರ್ಷ, 4ನೇ ವರ್ಷ ಅಲ್ಲ ಇದು? ಅನ್ನ ಸಂತರ್ಪಣೆ 12ನೇ ವರ್ಷದ ಕಾರ್ಯಕ್ರಮ. ಇಂಥ ಅದ್ಭುತ ಕಾರ್ಯಕ್ರಮಕ್ಕೆ ಇವತ್ತು ತಾವೆಲ್ಲ ನಾಂದಿಯಾಗಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದು ನಮ್ಮ ಭಾಗ್ಯ ಅಂತ ತಿಳ್ಕೊತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ
ಹಿರಿಯರು, ನಮ್ಮ ಕುಮಟಾ ತಾಲೂಕಿನ ಹಿರಿಯರು, ಉತ್ತಮ ಶಿಕ್ಷಕರು ಮತ್ತು ಸಾಹಿತಿಗಳು ಹೌದು, ಮತ್ತು ಸಂಘಟಕರು. ಬಹುಶಃ ಈ ಗಣಪತಿಗೆ, ಉದಯ್ಗೆ ಎಲ್ಲ ಒಂದು ಮಾರ್ಗದರ್ಶಕರು ಆದ ರವೀಂದ್ರ ಭಟ್ ಸೂರಿ ಅವರೇ, ಹಿರಿಯರಾದ ನಮ್ಮ ಎಂಥ ಹೆಸರಂದ್ರು ತಿಮ್ಮಪ್ಪ ಚಂದಾವರಿನ ಹಿರಿಯರಾದ ತಿಮ್ಮಪ್ಪ ಮುಕ್ರಿ ಅವರೇ, ಈ ಸಂಘಟನೆಯ ಜಿಲ್ಲಾ ಜವಾಬ್ದಾರಿ ತಗೊಂಡು ಮುಕ್ರಿ ಸಮಾಜವನ್ನು ಭಾಳ ಯಶಸ್ವಿಯಾಗಿ ಸಂಘಟನೆ ಮಾಡ್ತಿರುವ ರವಿ ಮುಕ್ರಿ ಅವರೇ, ನಮ್ಮ ವಿನಾಯಕ್ ಅವರೇ, ಹಾಗೂ ಶಿವಚಂದ್ರದ ಬಗ್ಗೆ ನಂಗೆ ಭಾಳ ಅಭಿಮಾನ. ಯಾಕೆಂದರೆ ಒಂದು PhD ಮಾಡೋ ಮುಖಾಂತರ ಆಯಿತು PhD ಮಾಡೋ ಮುಖಾಂತರ ಈ ಸಮಾಜಕ್ಕೆ ಕಿರೀಟವನ್ನು ತಂದುಕೊಟ್ಟಂಥ ವ್ಯಕ್ತಿ ಶಿವಚಂದ್ರ. ಅದರ ಒಂದು ಹೆಜ್ಜೆ ಮುಂದೆ ಹೋಗಿ ಸಮಾಜದ ಮೇಲೆ ಥೀಸಿಸನ್ನು ಮಾಡ್ತಾ ಇರುವ ಶಿವಚಂದ್ರ ಅವ್ರಿಗೆ ಆ ಭಗವಂತ ಅದಿನ್ನೂ ಮುಗಿಲಿಲ್ಲ, ಆ ಥೀಸಿಸ್ ಮುಗಿಲಿಲ್ಲ ಅಲ್ಲ, ಮಾಡ್ತಾ ಇರುವ ಶಿವಚಂದ್ರವ್ರಿಗೆ ಆ ಹನುಮಂತ ದೇವರು ಅತ್ಯಂತ ಶಕ್ತಿ ಕೊಡಲಿ. ಈ ಸಮಾಜದ ಒಳಗುಟ್ಟು ಏನಿದೆ, ಈ ಸಮಾಜದ DNA ಶಕ್ತಿ ಏನಿದೆ ಅದನ್ನು ಪ್ರದರ್ಶನ ಮಾಡಲಿ, ಮತ್ತು ಎಲ್ಲಿಂದ ಯಾವ ಮೂಲದಿಂದ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಅನ್ನುವಂಥ ಹೊಸ ಬೆಳಕನ್ನು ಚಲೋ ರೀತಿಯಲ್ಲಿ ಅವರ ಒಂದು ಥೀಸಿಸ್ PhD ಹೊರಗೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ನನ್ನ ಭಾಳ ಆತ್ಮೀಯರು, ಹಿರಿಯರು, ನಮ್ಮ ಹೊಸ ಹಿತ್ಲದ ಬಗ್ಗೆ ಯಾವಾಗೂ ನಾನು ಅಭಿಮಾನದಿಂದ ಮಾತಾಡ್ತೀನಿ. ಅಭಿಮಾನ ಅಂದರೆ ನಮ್ಮ PM ಮುಕ್ರಿ ಸರು ಅಲ್ಲಿ ವಾರ ವಾರ ಭಗವದ್ಗೀತೆ ಓದಿಸುವಂಥದ್ದು, ಅಲ್ಲಿಯ ಹುಡುಗರಿಗೆ ಯುವಕರಿಗೆ ಮಾಡಿದಂಥ ಪ್ರಯತ್ನ ಇದೆಯಲ್ಲ, ಇಡೀ ಹಿಂದೂ ಮುಕ್ರಿ ಸಮಾಜಕ್ಕೆ ಅದೊಂದು ಆದರ್ಶ ಅಂತ ನಾನು ತಿಳ್ಕೊತೀನಿ. ಹಿಂದೂ ಮುಕ್ರಿ ಸಮಾಜಕ್ಕೇನು, ಎಲ್ಲ ನಮ್ಮ ಹಿಂದೂ ಸಮಾಜಕ್ಕೆ ಅದೊಂದು ಆದರ್ಶ. ವಾರ ವಾರ ನಮ್ಮ ಭಗವದ್ಗೀತೆ ಪಠಣ ಮಾಡೋದಿದೆಯಲ್ಲ, ಭಗವದ್ಗೀತೆ ಎಷ್ಟು ದೊಡ್ಡ ಗ್ರಂಥ ಅಂದ್ರದು IIM ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, IIM ಸುಧಾ ಇವತ್ತು ಅವರ ಸ್ಟಡಿ ಕರಿಕ್ಯುಲಮಲ್ಲಿ ಭಗವದ್ಗೀತೆ ಪಠಣ ಮಾಡಬೇಕು, ನಮ್ಮ ಜೀವನ ಹೇಗೆ ಅಂತ ಗೊತ್ತಾಗ್ತದೆ ಅಂತ ಹೇಳಿದಂಥದ್ದು. ಈ ಇಡೀ ಸಮಾಜಕ್ಕೆ ಅದು ಬೇಕಾದಂಥ ಅನಿವಾರ್ಯ ಇದೆ. ಅಂಥದ್ದನ್ನು ಕಲಿಸ್ಕೊಡುವಂಥ ಪ್ರಯತ್ನ ಮಾಡೋದಂಥ ಹೊಸ ಹಿತ್ಲದ ಹೀರೋ PM ಮುಕ್ರಿ ಅವರೇ. ನಮ್ಮ ಉದಯ್ ಮಡಿವಾಳರು ಗಣಪತಿಗೆ ಯಾವಾಗೂ ಸಪೋರ್ಟ್. ಅವರು ಚುಟುಕು ಸಾಹಿತ್ಯದಲ್ಲಿ ನಮ್ಮ ರವೀಂದ್ರ ಭಟ್ ಸೂರಿ ಅವ್ರ ಜೊತೆಗೆ ಸದಾ ಇದ್ದಂಥವ್ರು. ಮತ್ತು ನಮ್ಮ ಈಶ್ವರು ಬಂದನೆ, ನಮ್ಮ ಮಾಸ್ತಿ ನಿನ್ನ ಹೆಸರು ಅಂದ್ರೆ ಅಲ್ಲಲ್ಲ ಇವಂದು ಹಾಂ ನಾಗೇಶ್ ಹೌದು. ನಮ್ಮ ಇವಂದು ಕರ್ಕೆ ಒಂದು ಮಂಜು ಮತ್ತೆಲ್ಲ ನನ್ನ ಬಳಗದವರು, ಹತ್ತಿರದವ್ರು ಎಲ್ಲರೂ ಇದ್ದೀರಿ. ನಾನು ಎಲ್ಲರಿಗೂ ನಮಸ್ಕಾರ ಮಾಡ್ತಾ, ನಮ್ಮ ದಾಸ್ನವ್ರು ಇದ್ದಾರೆ, ಅವರು ನಮ್ಮ ಹನುಮಂತ ದೇವರನ್ನು ಕರ್ಕೊಂಡು ಹೋಗುವಂಥವ್ರು. ಅವರು ಎಷ್ಟು ಭಕ್ತಿಯಿಂದ ಮಾಡ್ತಾರೆ ಅಂದರೆ ಹನುಮಂತ ದೇವರು ಅವ್ರು ಹೇಳ್ದಂಗೆ ಹೋಗ್ತದೆ. ಅಂದರೆ ಅಷ್ಟು ಭಕ್ತಿ ಪ್ರಧಾನ ತೋರಿಸಿದ್ದಾರೆ ಅಂತ ಅರ್ಥ. ಒಂದು ಪಾಲಕಿ ದೇವ್ರ ಶಕ್ತಿ ಅವ್ರು ಹೇಳಿದಾಗ ಅದನ್ನು ಒಪ್ಕೊಂತದೆ ಅಂದರೆ ಅವರು ಆ ಭಕ್ತಿಯನ್ನು ಮಾಡಿದ್ದಾರೆ ಅನ್ನೋದು ತೋರಿಸ್ಕೊಡ್ತಾ ಇದೆ. ಹಾಗಾಗಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಅವರು ಬಂದದ್ದು ವಿಶೇಷ ಅಂತ ಹೇಳ್ತಾ ಇವತ್ತು ಹೆಚ್ಚೇನು ಮಾತಾಡೋಕ್ಕೆ ಹೋಗೋದಿಲ್ಲ. ನಂಗೆ ಭಾಳ ಕಾರ್ಯಕ್ರಮ ಇದೆ. ನಾನು ತಿಳ್ಕೊಂಡೆ ಘಟಾನುಘಟಿಗಳು ಕರೆದಿದ್ರಿ ಎಲ್ಲ ಬಂದು ಹೋಗಿರ್ತಾರೆ, ನಾನು ಹೋಗಿ ಒಂದ್ಸಲ ಬರೋದು ಅಂತ. ಇಲ್ಲಿ ಬಂದಮೇಲೆ ಗೊತ್ತಾಯಿತು ಯಾರೂ ಬಂದಿಲ್ಲ ಅಂತ. ಅದಕ್ಕೆ ಬೇಗ ಓಡಿ ಬಂದೆ. ನಾನು ಒಂದು ಹಾಜರಿ ಹಾಕಿ ಹೋಗೋದಕ್ಕೆ ಬಂದವಾಗಿದ್ದೆ. ಆದರೆ ಯಾರೂ ಬರೆದಿದ್ದಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಪರಿಪೂರ್ಣತೆ ಕೊಡಬೇಕು. ಯಾಕಂದ್ರೆ ವಿಶೇಷ ಕಾರ್ಯಕ್ರಮ, ಈ ಕಾರ್ಯಕ್ರಮಕ್ಕೆಲ್ಲೂ ನೋವಾಗ್ದಿದ್ದಂಗೆ ನೋಡ್ಕೋಬೇಕು ಅನ್ನೋ ಜವಾಬ್ದಾರಿ ಹೊತ್ಕೊಂಡು ಆಯಿತು ನಾನು ಬಂದು ಕೂಳ್ತೀನಿ, ಬೇಗ ಮಾಡಿರಿ ಅಂತ ಹೇಳಿದೆ. ನಾನು ಈ ಸಂದರ್ಭದಲ್ಲಿ ಹೆಚ್ಚೇನು ಹೇಳೋಕೆ ಹೋಗೋದಿಲ್ಲ. ಹಿಂದೂ ಮುಕ್ರಿ ಸಮಾಜದ ವೈಶಿಷ್ಟ್ಯಗಳು ನಾನು ತಿಳ್ಕೊಂಡದ್ದು ಶಿವಚಂದ್ರ. ನೀವು ಏನೇನು ತಿಳ್ಕೊಂಡಿದ್ದೀರಿ ನಿಮ್ಮ ಥೀಸಿಸಲ್ಲಿ ನನಗೆ ಗೊತ್ತಿಲ್ಲ. ನಾ ತಿಳ್ಕೊಂಡಂಗೆ ನಿಮ್ಮ ಸಮಾಜದ ಬಗ್ಗೆ, ನೀವು ಶ್ರಮಿಕರು, ನೀವು ಕೃಷಿಕರು, ವಿಶೇಷವಾಗಿ ಕೃಷಿ ಪದ್ಧತಿಯಲ್ಲಿ ನಿಮ್ಮ ಜೀವನವನ್ನು ತೊಡಗಿಸ್ಕೊಂಡು ಮುಕ್ರಿ ಸಮಾಜದವರು ತೆಂಗಿನ ಮರ ಅಡಿಕೆ ಮರ ಹತ್ತದಂಗೆ ಭವಿಷ್ಯ ಬೇರೆ ಸಮಾಜದವರು ಅಷ್ಟೊಂದು ವಿಶ್ವಾಸದಲ್ಲಿ ಹತ್ತೋದಿಲ್ಲ ಅಂತ ನನ್ನ ಭಾವನೆ. ಎಲ್ಲರೂ ಕೃಷಿಕರು ಹತ್ತುತ್ತಾರೆ, ಆದರೆ
ನಿಮ್ಮ ಒಂದು ತೆಂಗಿನ ಮರ ಹತ್ತೋದಾಗಲಿ ಅಡಿಕೆ ಮರ ಹತ್ತೋದು ವಿಶೇಷ ಅಂತ ನಾನು ತಿಳ್ಕೊಂಡದ್ದು ಜನರ ಜೊತೆಗೆ ಮಾತಾಡಿ. ಹಾಗಾಗಿ ಎಲ್ಲೆಲ್ಲಿ ಹವ್ಯಕ ಸಮಾಜದವರು ಅತ್ಯಂತ ಯಶಸ್ವಿಯಾಗಿ ಕೃಷಿಕರಾಗಿ ತೋಟ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಅಕ್ಕಪಕ್ಕ ಮುಕ್ರಿ ಸಮಾಜದವ್ರು ಇರ್ತಾರೆ ಅನ್ನೋದು ಗ್ಯಾರಂಟಿ. ಏನು ರವೀಂದ್ರ ಸೂರ್ಯವರು ಅಂದರೆ ನಿಮ್ಮ ಸಮಾಜದ ಕೃಷಿ ಮೇಲಿರುವ ಪ್ರೀತಿ ಎಷ್ಟು ಅಂತ ಅದ್ರಲ್ಲಿ ಗೊತ್ತಾಗ್ತದೆ. ಹಲಕಿ ಸಮಾಜನೂ ಅಷ್ಟೆ. ಹಲಕಿ ಸಮಾಜದವರು ಅವರು ಕೃಷಿಕರೇ, ನೀವು ಕೃಷಿಕರೇ. ಇದ್ರ ಜೊತೆಯಲ್ಲಿ ನಿಮ್ಮ ಶಕ್ತಿ ನಿಮಗೆ ಗೊತ್ತಿಲ್ಲದೆ ಇವತ್ತು ಸಮಾಜದಲ್ಲಿ ತಲೆ ಎತ್ಕೊಂಡು ನಡೆಯುವಂಥ ಪ್ರಯತ್ನ ತಾವುಗಳು ಮಾಡಿಲ್ಲ ಅಷ್ಟೆ. ಆದರೂ ಮಾಡಬೇಕು. ನಿಮ್ಗೊಂದು ಹೇಳೋದಕ್ಕೆ ಬಯಸ್ತೀನಿ ನೋಡಿ. ಇವತ್ತು ನಾನು ದಾಸನವ್ರ ಬಗ್ಗೆ ಯಾಕೆ ಅದನ್ನ ಹೇಳಿದೆ ಗೊತ್ತಾ? ದಾಸನವರು ಆ ಭಕ್ತಿ ತೋರಿಸೋದಕ್ಕೆ ಅವರ ಆ ಪರಿಶ್ರಮ, ಅದೆಷ್ಟೋ ವರ್ಷದಿಂದ ಅವರು ಆ ದೇವರನ್ನ ತಗೊಂಡೋಗುವಂಥ ಜವಾಬ್ದಾರಿ ತಗೊಂಡೋದಕ್ಕೆ ದೇವ್ರು ಒಲ್ದು ಬಿಟ್ಟಿದ್ದಾನೆ. ದೇವ್ರು ಒಲ್ದು ದೇವರು ದಾಸನವ್ರು ಹೇಳಿದ್ರೆ ಸರಿ ಇರ್ತದೆ ಅನ್ನೋ ಭಾವನೆ ಬಂದ್ಬಿಟ್ಟಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಬೇರೆ ಏನು ವಿಶೇಷ ನಾನು ಅದನ್ನು ಡಿಬೇಟ್ ಮಾಡೋಕ್ಕೆ ಹೋಗೋದಿಲ್ಲ, ಯಾವ ವಿಷಯನೂ ನಾನು ತಗೊಳಕ್ಕೆ ಹೋಗೋದಿಲ್ಲ. ಆದ್ರೆ ಸೂಕ್ಷ್ಮವಾಗಿ ನಿಮ್ಗೆ ಹೇಳ್ತೀನಿ, ಹನುಮಂತ ದೇವ್ರು ಇದೆಯಲ್ಲ, ಹನುಮಂತ ದೇವರು ಅದಕ್ಕೆ ಹೆಂಗೆ ಬಂತು ಹಂಗೆ ಮಾಡಿಸ್ಕೊಂತ. ಏನು ದಾಸನವ್ರೆ, ಹೆಂಗೆ ಬಂತು ಹಂಗೆ ಮಾಡಿಸ್ಕೊಂತಾನೆ, ಅದು ಅವನ ಶಕ್ತಿ. ಇವತ್ತು ಪಕ್ಕದಲ್ಲಿ ಜಾಗ ಖಾಲಿಯಾಗಿ ಅದು ಹನುಮಂತ ದೇವ್ರಿಗೆ ಬಂದಿದೆ ಅಂದರೆ ಅದು ಅವನ ಶಕ್ತಿನೇ. ಯಾರು ಕನ್ಸು ಕಾಣಲಿಲ್ಲಾಗಿದ್ರು ಆ ಜಾಗ ನಮ್ಗೆ ಸಿಗ್ತದೆ ಅಂತ, ಅದು ಅವನ ಪ್ರೇರಣೆ. ಅವನು ಮಾಡಬೇಕು ಅಂತ ಹೊರಟ್ರೆ 100% ಮಾಡ್ತಾನೆ. ನಾನು ಸೋತಾಗ ಅವನ ಹತ್ರ ಕೇಳ್ಕೊಂಡಿದ್ದು ಒಂದೇ, ನೀ ಎಷ್ಟು ವರ್ಷ ಶಿಕ್ಷೆಗೆ ಕೊಡ್ತೀಯಪ್ಪ ಅಂತ. ಶಿಕ್ಷೆ ಕೊಡೋದಕ್ಕೆ ಹುಷಾರಿದ್ದಾನೆ, ನಿಮ್ಮನ್ನ ದಂಡಿಸ್ತಾನೆ, ಶಿಕ್ಷೆ ಕೊಡ್ತಾನೆ, ಎಲ್ಲ ಮಾಡ್ತಾನೆ. ಆದ್ರೆ ಭಕ್ತಿ ಬಿಡಬೇಡಿ. ನೀವು ಆ ದೇವ್ರ ಜೊತೆಗೆ ಇದ್ದೀರಿ ಅಂತ ನೀವು ಗುರ್ಸ್ಕೊಂಡಿದ್ದೀರಿ, ಯಾವ ಕಾರಣಕ್ಕೂ ಭಕ್ತಿ ಬಿಡಬೇಡಿ. ಯಾವತ್ತೇನಾಗಬೇಕು ಅದು ಮಾಡಿಸ್ತಾನೆ. ಅವನ ಮೇಲೆ ಭಾರ ಹಾಕಿ. ಏನು ದಾಸನವ್ರೆ, ಅವನ ಮೇಲೆ ಭಾರ ಹಾಕಿದ್ರೆ ಆ ಭಗವಂತ ನಿಮ್ಮ ಒಂದು ವಿಶ್ವಾಸ, ನಿಮ್ಮ ಒಂದು ಭಕ್ತಿ. ನಾನು ನೋಡಿ ಇವತ್ತು ಸೋತ್ರು ಮನೇಲಿ ಕುಳ್ಳಿಲ್ಲ, ಆ ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ನಾನು ಸೋತ ಮೇಲೂ ನಾನು ಒಂದಿನ ಮನೆಗೆ ಇರ್ದರ ಕಾರಣ ಏನು ಗೊತ್ತಾ? ನಾನು ಸೋತಿರ್ಬೋದು ಅಂಕಿಅಂಶದಲ್ಲಿ, ಹೊರತು ಈ ಕ್ಷೇತ್ರದ 60,000 ಜನ ಮತದಾರರ ವಿಶ್ವಾಸವನ್ನು ಗೆದ್ದಿದ್ದೀನಿ ನಾನು. ಆ ವಿಶ್ವಾಸದಲ್ಲಿ ಎಲ್ಲ ವರ್ಗದವರು ಇದ್ದಾರೆ. ಈ ಹಿಂದೂ ಮುಕ್ರಿ ಸಮಾಜನೂ ಅತ್ಯಂತ ಪ್ರೀತಿ ತೋರಿಸಿದವರು ಇದ್ದಾರೆ. ನನ್ನ ಸಮಾಜದವರು ಎಲ್ಲರೂ ನಂಗೆ ಮತ ಹಾಕಿರೋದಿಲ್ಲ. ಮುಕ್ರಿ ಸಮಾಜದಲ್ಲೂ ಒಂದಿಷ್ಟು ಜನ ಮತ ಹಾಕಿರ್ಲಿಕ್ಕಿಲ್ಲ. ಆದ್ರೆ ಹಾಕಿದವರು ನನ್ನ ಮೇಲೆ ಒಂದು ವಿಶ್ವಾಸ. ಮೊನ್ನೆ ಎಲ್ಲೂ ಹೋದೆ ನೋಡಿ, ಅಲ್ಲಿ ಹೋದಾಗ ಮುಕ್ತ ಕಂಠದಿಂದ ನಿಮ್ಮ ಸಮಾಜದವ್ರು ಹೇಳಿದ್ರು, ನಮ್ಮ ಮನೆ ಮಗ ಬಂದಿದ್ದಾನೆ ಆ ಕಾರ್ಯಕ್ರಮಕ್ಕೆ ಅಂತ. ಅದಕ್ಕಿಂತ ಹೆಚ್ಚು ಗೌರವ ಮತ್ತೇನು ಬೇಕು? ಯಾವಾಗ ಯಾವ ಸಮಾಜದವರು ನನ್ನನ್ನು ಮನೆ ಮಗ ಅಂತ ಗುರುಸ್ತಾರಲ್ಲ, ಅದಕ್ಕಿಂತ ಹೆಚ್ಚು ಇದ್ರದ್ದು ನಮ್ಮ ಗಾವಡಿ ಸಮಾಜದವ್ರ ಕಾರ್ಯಕ್ರಮಕ್ಕೆ ಕರೆದಿದ್ದು. ನಿಮ್ಮವರು ಹೇಳ್ತಾರೆ ಭಾಳ ಕಡೆ, ಸೂರಜ್ ಗೆದ್ರೆ ನಮ್ಮ ಮನೆ ಮನುಷ್ಯ ಗೆದ್ದಂಗೆ ಏನೋ ಭಾವನೆ ಬಂದಿದೆ. ಆ ಭಾವನೆ ತರ್ಸ್ಕೊಳ್ಳೋದು ಅದು ಸುಲಭದಲ್ಲ. ಅದು ಆ ಭಕ್ತಿಯಿಂದ ನಾವು ಯಾವತ್ತೂ ಜನರ ಜೊತೆಗಿದ್ದು. ನಾನು ಒಂದು ಹನುಮಂತ ದೇವ್ರ ಮುಂದೆ ಹೇಳ್ತೀನಿ, ಎಲ್ಲ ಸಮಾಜನ ಒಂದೇ ರೀತಿ ಪ್ರೀತಿ ಮಾಡಬೇಕು ಅಂತ ಪಣ ತಟ್ಟಿ ಸಮಾಜ ಸೇವೆ ಕೇಳಿದವನು ನಾನು. ಎಲ್ಲ ಸಮಾಜಕ್ಕೂ ಪ್ರೀತಿ ಒಂದೇ ರೀತಿ ಮಾಡ್ತೀನಿ. ನಮ್ಮ ಸಮಾಜದವನು ತಪ್ಪು ಅಂತೀನಿ, ಒಳ್ಳೇದು ಮಾಡಿದ್ರೆ ಅವನು ಹೊಗಳ್ತೀನಿ, ಮುಂದೆ ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ಎಲ್ಲ ಸಮಾಜಕ್ಕೂ ಒಂದೇ ರೀತಿ ಇದ್ದು 100ಕ್ಕೆ 100 ಸತ್ಯ. ನಮ್ಮ ಸಮಾಜದ ಮೇಲೆ ನಮಗೆ ಪ್ರೀತಿ ಇದ್ದೇ ಇರಬೇಕು, ಅದು ನಮ್ಮ ಕರ್ತವ್ಯ. ಆದರೆ ಯಾವತ್ತೂ ನಾವು ಬೇರೆ ಸಮಾಜದವರನ್ನು ಪ್ರೀತಿ ಮಾಡ್ತೀವಲ್ಲ, ಅವತ್ತು ಸಮುದಾಯ ಗೆಲ್ತೀವಿ. ಆ ಸಮುದಾಯ ಗೆಲ್ಲುವಂಥ ಕೆಲಸ ನಿಮ್ಮಿಂದ, ನಮ್ಮಿಂದ, ಎಲ್ಲರಿಂದ ಆದಾಗ ನಾವೆಲ್ಲರೂ ಒಂದು, ನಾವೆಲ್ಲರೂ ಹಿಂದೂ ಅನ್ನೋ ಭಾವನೆ ಬಂದಾಗ ಯಾವ ಸಂಘರ್ಷನೂ ಇರೋದಿಲ್ಲ. ಆ ಭಾವನೆ ಯಾವತ್ತು ಬರ್ತದಂದ್ರೆ ನಮ್ಮ ನಿರಂತರ ಭಕ್ತಿ, ನಮ್ಮ ನಿರಂತರ ಪ್ರಯತ್ನದಲ್ಲಿ ಒಂದಲ್ಲ ಒಂದಿನ ಹನುಮಂತ ದೇವರು ಫಲ ಕೊಡ್ತಾನೆ. ಆ ವಿಶ್ವಾಸ ನಾನು ಇಟ್ಕೊಂಡಿದ್ದೀನಿ, ತಾವುಗಳು ಇಟ್ಕೋಬೇಕು ಅಂತ ಹೇಳ್ತಾ, ಮತ್ತು ಈ ಸಮಾಜ, ಮುಕ್ರಿ ಸಮಾಜದ ಬಗ್ಗೆ ನಾನು ಹೇಳಬೇಕು ಅಂದರೆ, ಒಂದಿಷ್ಟು ಜಾನಪದ ಇಟ್ಕೊಂಡಂಥವ್ರು, ವಿಶೇಷವಾಗಿ ಶಿವಚಂದ್ರ ನಿಮ್ಮ ಸಂಖ್ಯಾ ಬಾಳೆಯ ಬಗ್ಗೆ ಬರೀಬೇಕು. ಎಲ್ಲ ಕಡೆ ನಿಮ್ಮಲ್ಲೇನಾದರೂ ಈ ಸಮಾಜದಲ್ಲಿ
ಒಂದು ಸಾಂಸ್ಕೃತಿಕವಾಗಿ ಮೆರುಗು ತೋರಿಸಿ ಎಲ್ಲ ಸಮಾಜದವ್ರು ಕೂತು ನೋಡುವಂಥ ಕಾರ್ಯಕ್ರಮ ನೀವು ಮಾಡಿ ತೋರಿಸೋದಿದ್ರೆ ಅದು ಸಂಗ್ಯಾಬಾಳ್ಯ. ಸಂಗ್ಯಾಬಾಳ್ಯ ಈ ಸಮಾಜದ ವಿಶೇಷ ಒಂದು ನಾಟಕನೋ ಯಕ್ಷಗಾನೋ ಅದೇನಂತೀರೋ, ಬಟ್ ಸಂಗ್ಯಾಬಾಳ್ಯ ಇದೆಯಲ್ಲ ನಿಮ್ಮ ಸಮಾಜದವರೇ ನಡೆಸಿದಂಥದ್ದು ಭಾಳ ಕಡೆ ನಾನು ನೋಡಿದ್ದೀನಿ. ಅಂಥ ಅದ್ಭುತ ಕಲೆ ನಿಮ್ಮ ಹತ್ರ ಇದೆ. ಅದ್ರ ಹೊರತಾಗಿ ಕೃಷಿ ಪದ್ಧತಿಯಲ್ಲೂ ನೀವು ಸಾಕಷ್ಟು ಜಾನಪದಗಳನ್ನ ಇಟ್ಕೊಂಡಂಥವ್ರು. ಹಾಗಾಗಿ ನಿಮ್ಮ ಸಮಾಜದಲ್ಲಿ ಒಂದು ಏನು ಅಂದರೆ ನೋಡಿ, ಒಂದು ವ್ಯಕ್ತಿ ಅಷ್ಟು ಎತ್ತರ ತೆಂಗಿನ ಮರ ಹತ್ತುತ್ತಾನೆ ಅಂದರೆ ಆ ಧೈರ್ಯ ಇದೆ ಅಂದರೆ ಅವನ DNA ಪಾಸಿಟಿವ್ ಇದೆ ಅಂತ ಅರ್ಥ. ನನಗೆ ನನ್ನ ತಂದೆ ಹೇಳ್ತಿದ್ರು, ಅಡಿಕೆ ಮರ ಹತ್ತದವ್ರು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗ್ತಿದ್ರು ಅಂತ. ಏನು ಸರ್ ಹೀಗೂ ಮಾಡ್ತಾರೆ? ನಾನು ಮೊನ್ನೆ ಇದ್ರ ಸಮಾಜದ ಇದಕ್ಕೆ ಹೋದಾಗೂ ಹೇಳಿದೆ, ನಮ್ಮ ಇದು ಯಾವುದು ಉಪ್ಪಾರ ಸಮಾಜದವ್ರಿಗೂ, ಉಪ್ಪಾರ ಸಮಾಜದವರು ಹಾಗೆ ಅವರು ತೆಂಗಿನ ಮರದಿಂದ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡೋಗ್ಬಿಡ್ತಾರೆ, ಒಂದು 50 ಫೂಟ್ವರೆಗೆ ತಗೊಂಡೋಗ್ತಾರೆ. ಅದೆಂಥ ಕಲೆ ನೋಡಿ. ಹಾಗೆ ನಿಮ್ಮಲ್ಲಿ ಯಾವ ಶ್ರಮಿಕ ವರ್ಗದಲ್ಲಿ ನೀವಿಲ್ಲ ಹೇಳಿ? ನೀವು ಅತ್ಯುತ್ತಮ ಕಲ್ಕಟ್ಟವರಲ್ಲೂ ನೀವಿದ್ದೀರಿ, ಪ್ಲಾಸ್ಟ್ರಿಂಗಲ್ಲೂ ನೀವಿದ್ದೀರಿ, ಅಥವಾ ಇವತ್ತು ನಾನೇ ಒಂದು ಇಂಟರ್ಲಾಕ್ ಫ್ಯಾಕ್ಟ್ರಿ ಇಟ್ಕೊಂಡಿದ್ದೀನಿ, ಅದು ಫಿಟ್ ಮಾಡೋರೆಲ್ಲ ನಿಮ್ಮ ಸಮಾಜದವ್ರೆ. ಅಂದ್ರೆ ನಿಮ್ಮಲ್ಲಿ ನಿಮ್ಮ DNA ಅಲ್ಲಿ ವೃತ್ತಿಪರ ಚಿಂತನೆಗಳಿದೆ ಅಥವಾ ಒಂದು ಇಂಜಿನಿಯರಿಂಗ್ ಕಾನ್ಸೆಪ್ಟ್ ಇದೆ ಅಂತ ಅರ್ಥ. ಅದನ್ನು ಯಾವ ರೀತಿಯಿಂದ ನಾವು ಯಶಸ್ಸು ಗಳಿಸ್ಬೇಕು ಅಂದರೆ ನಿಮ್ಗೊಂದು ಹೇಳ್ತೀನಿ, ನೀವು ಶಿಕ್ಷಣಕ್ಕೆ ಮಹತ್ವ ಕೊಡಿ. ಯಾಕೆಂದ್ರೆ ಇವತ್ತು ಈ ನಮ್ಮ ಸತೀಶ್ ಚಂದ್ರವ್ರ ಮಗನೇ 90 ಮಾಡ್ದಲ್ಲ, 92 ಮಾಡ್ದ PUCಯಲ್ಲಿ. ನನ್ನ ಹತ್ರ ಬಂದಿದ್ದ ಏನು ಮಾಡಬೇಕು ಅಂತ. ನಾನು ಅದೇ ಟೈಮಲ್ಲಿ ನಮ್ಮವ್ರು ಒಬ್ಬ ಬಂದಿದ್ದ, ಅವನು 90+ ಮಾಡಿದ್ದ. ಅವನು FCCA ಅಂತ, ಇದು CA ರೀತಿನೇ ಕಾರ್ಪೊರೇಟ್ ವರ್ಲ್ಡ್ಗೆ ಅವ ಆ ಕೋರ್ಸ್ ಮಾಡ್ತಾ ಅಂದ. ಅಡ್ಡಿಲ್ಲ ನೀ ಮಾಡು ಅಂದೆ. ಇವನ್ ಮಗಗೆ ಮಾಡಬೇಡ ಅಂದೆ. ಯಾಕೆ ಮಾಡಬೇಡ ಅಂದರೆ ಮಾಡಬಾರ್ದು ಅಂತ ಏನಿಲ್ಲ, ನೀ ಮಾಡೋದಿದ್ರೆ ಮಾಡು, ನಿನಗೊಂದು ಅವಕಾಶ ಇದೆ. ಅವ್ನ ಹೈಟು ಭಾಳ ಚೆನ್ನಾಗಿದೆ, ಇವನು ಸತೀಶ್ನ ಹೈಟೇ ಅಲ್ಲ, ಅವನಿಗೆ ಹೈಟ್ ಇದೆ, 92 ಮಾಡೋನೆ. ನೀನು ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟು 100% PSI ಆಗ್ತೀಯ, ಇಲ್ಲಾಂದ್ರೆ KSRO ಆಗ್ತದೆ, ಯಾವುದಾದ್ರೂ ಆಗ್ತದೆ, FDC ಅದೇ, SDC ಅದೇ, PDO ಅದೇ, ಸೆಕ್ರೆಟರಿ ಪೋಸ್ಟ್ ಅದೇ, ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಸಿಗ್ತದೆ. ಯಾಕಂದ್ರೆ ನಿಮಗೆ SC ಕ್ಯಾಟಗರಿಲಿ ಸಿಗ್ತದೆ. ನೀನು ಅದನ್ನು ಮಾಡಬೇಕು ಅಂತ ಅವನಿಗೆ ಒತ್ತಾಯ ಮಾಡಿದೆ. ನೀನು ನೆಕ್ಸ್ಟ್ ಬೇಕಾದ್ರೆ CA ಮಾಡು, ಡೈರೆಕ್ಟ್ CAನೂ ಮಾಡ್ಬೋದು BCom ಆದ್ಮೇಲೆ. ಬಟ್ ಅದನ್ನು ನಾನೇನು ಹೇಳೋದಂದ್ರೆ, ಇಂಥ ಮಾರ್ಗದ ಸೂಚನೆ ನಮ್ಮ ಗಣಪತಿಗೆ ಆ ತಾಕತ್ತಿದೆ, ಅಥವಾ ಶಿವಚಂದ್ರಗೆ ಆ ತಾಕತ್ತಿದೆ, ರವಿ, ಇವರೆಲ್ಲರೂ ಸೇರಿ ಅಂಥದ್ರ ಬಗ್ಗೆ ನೀವು ಆ ಒಂದು ಈಶ್ವರೇನು ಕಡಿಮೆ ಆಸಮೆ ಅಲ್ಲ, ಭಾಳ ಅದ್ಭುತ ಮಾತುಗಾರ. ಹಾಗಾಗಿ ಇಂಥವ್ರನ್ನೆಲ್ಲ ಉಪಯೋಗ ತಗೊಂಡು ನೀವು ಹತ್ತನತ್ತಿ, ಎಸ್ಪೆಷಲಿ ಈಗಿನ ಜೀವನದಲ್ಲಿ, ಉದಯಿಗೂ ಗೊತ್ತಿದೆ, ಸೂರ್ಯಭಟ್ರಿಗೂ ಗೊತ್ತಿದೆ, ಈಗಿನ ಜೀವನದಲ್ಲಿ PUC 2 ಒಂದು ಫುಟ್ ಮಾರ್ಕ್. ಅದು PUC 2 ಅಲ್ಲಿ ಅತ್ಯುತ್ತಮ ಪರ್ಸೆಂಟೇಜ್ ಇದ್ದರೆ ಅವ್ನು ಇದಕ್ಕೆ ಹೆಂಗೆ ಬೇಕಾದ್ರೆ ಹೋಗ್ತದೆ, ಐದರ್ ಇಂಜಿನಿಯರಿಂಗ್, MBBS ಆರ್ ಎನಿ ಜಾಬ್. ಯಾಕೆಂದರೆ ನಿಮ್ಗೆ ರಿಸರ್ವೇಷನ್ ಇದೆ. ನಾನು ಹಂಗಾಗಿ ವಿನಂತಿ ಮಾಡೋದು, ಈ ಸಂಘಟನೆ ಗಣಪತಿ ಎಷ್ಟು ವರ್ಷದಿಂದ ಈ ಸಂಘಟನೆ ಮಾಡಿದ್ದೀರಿ, ಬಾಕಿ ಇದೆಲ್ಲ ದೇವ್ರಿಗೆ ಮೇಲೆ, ದೇವ್ರ ಮೇಲೆ ಬಿಡಿ. ಹನುಮಂತ ದೇವರು ಯಾವಾಗ ಏನು ಮಾಡಬೇಕು ಮಾಡ್ಕೊಂತದೆ. ನೀವು ಮಾಡಬೇಕಾದದ್ದು ಹತ್ತನತಿಯಲ್ಲಿ ಇವತ್ತೇನು 91 92 ಆದೊಳಗೆ ನೀವು ಸನ್ಮಾನ ಮಾಡಿದ್ದೀರಿ. ಅವ್ರು ನೆಲ್ಲಿಕೆರೆ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ. ನೀವು ಇದು ಕಾಡಿ ಬೇಡಿ ಅಂತ ಫಂಕ್ಷನ್ ಮಾಡ್ತೀರಿ, ದೇವಸ್ಥಾನ ಕಟ್ತೀರಿ. ದೇವಸ್ಥಾನ ಕಟ್ಟು ಎಲ್ಲದ್ರ ಜೊತೆಗೆ ಮನೆಗೆ 500 PM ಮುಖ್ಯಸ್ಥರು ಅಥವಾ ಅವ್ರ ಮಗನು ಇಂಜಿನಿಯರ್ ಇದ್ದಾನೆ, ಅದು ಅವ್ರಿಗೆಲ್ಲ ಸೇರಿಸಿ ಯಾರು 95 ಅಥವಾ 90 ಮೇಲೆ ಅಬೋವ್ ಮಾಡ್ತಾರೆ, 90 ಮೇಲೆ ಮಾಡ್ತಾರೆ ಪರ್ಸೆಂಟೇಜ್, ಅವರಿಗೆ CET ನೀಟ್ ಕೋಚಿಂಗ್ ಕೊಡೋಕ್ಕೆ, ಆನ್ಲೈನ್ ಕೋಚಿಂಗ್ ಕೊಡೋದಕ್ಕೆ ಸ್ವಲ್ಪ ನಂಗೆ ಅನಿಸ್ತದೆ. PUCಗೆ ನಿಮ್ಮ 90 ಮೇಲೆ ಬಂದರೆ ನಿಮಗೆ ಗೌರ್ಮೆಂಟ್ ಲ್ಯಾಪ್ಟಾಪ್ ಕೊಡ್ತದೆ ಫ್ರೀ ಅಲ್ಲ ಗಣಪತಿ? ಲ್ಯಾಪ್ಟಾಪ್ ಕೊಡ್ತದಲ್ಲ? ಹೌದು, ಲ್ಯಾಪ್ಟಾಪ್ದೇನೋ ಇದೆ, ಲ್ಯಾಪ್ಟಾಪ್ ಅಂತೂ ಸಿಗ್ತದೆ. ಅವ್ರಿಗೆ ಕೋಚಿಂಗ್ ಮಾಡೋದಕ್ಕೆ 4,000ದಿಂದ 15,000ದವರೆಗೂ ಆಗ್ತದೆ. ಅದನ್ನು ಒಟ್ಟು ಮಾಡಿಕೊಡಿ ಆ ಬಡ ಮಕ್ಕಳಿಗೆ. ನೀವು ಈ ಪ್ರಯತ್ನ ನೆಕ್ಸ್ಟ್ 10 ವರ್ಷದಲ್ಲಿ ಮಾಡಿದ್ರೆ, ನಾನು ವಿಶ್ವಾಸದಿಂದ ಹೇಳ್ತೀನಿ, ಈ ಮುಕ್ರಿ ಸಮಾಜ ಎಲ್ಲೆಲ್ಲಿದೆ ಇವ್ರದಿಷ್ಟು ಹುಡುಗರು 90 ಅಬೌವ್ ಮಾಡೋದವ್ರನ್ನ ನೀವು ಹುಡುಕಿ ಈ ರೀತಿ ಅವ್ರಿಗೆ ಒಂದು ಪ್ರತಿಭಾವಂತರನ್ನು ಗುರುಸಿ ಅವ್ರಿಗೆ ಈ ರೀತಿ ಪ್ರೋತ್ಸಾಹ ಕೊಟ್ರಿ ಅಂದರೆ ಮುಂದೊಂದು 10 ವರ್ಷದಲ್ಲಿ ಕನಿಷ್ಠ ಒಂದು 5 ಡಾಕ್ಟ್ರು, ಒಂದು 20-30 ಇಂಜಿನಿಯರ್ ಆಗ್ತಾರೆ. ನಾನು ಬರ್ಕೊಡ್ತೀನಿ, ನಿಮ್ಮ ಪ್ರಯತ್ನ ಆಗಬೇಕಿದೆ. ನಾನು
ನಾನು ಕನಸುಗಾರ, ನಾನು ಹುಚ್ಚಿದೆ ನನಗೆ, ನಾನು ಈ ಕ್ಷೇತ್ರದ ಏನಾದರೂ ಮಾಡಿ ಬೆಳೆಸಬೇಕು, ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಅಂತ. ಈ ಕ್ಷೇತ್ರ ಇದೆಲ್ಲ ಅದ್ಭುತ ಕ್ಷೇತ್ರ. ಇದು ಕೃಷಿಯಲ್ಲಿ, ಮೀನುಗಾರಿಕೆಯಲ್ಲಿ, ಪ್ರವಾಸೋದ್ಯಮದಲ್ಲಿ ನಾವು ಒತ್ತು ಕೊಟ್ಟು ಬೆಳೆಸಿದ್ರೆ 100% ಮತ್ತು ಉದ್ಯೋಗ ಅವಕಾಶನೂ ಮಾಡಿಕೊಡ್ಬೇಕು. ಅದನ್ನ ಈಗೂ ಮಾಡ್ತಾ ಇದ್ದೀನಿ. ಶೈಕ್ಷಣಿಕ ಮಹತ್ವ ಕೊಟ್ಟರೆ ಮುಂದೆ ಹೋಗೇ ಹೋಗ್ತಾ ಅನ್ನೋ ವಿಶ್ವಾಸ ಇದೆ. ನಾನು ಅಧಿಕಾರಕ್ಕೆ ಬಂದು ಎಲ್ಲಿವರೆಗೆ ಅಧಿಕಾರದಲ್ಲಿ ಇರ್ತೀನಿ, ನನಗೊಂದು ಕನಸಿದೆ. ಪ್ರತಿ ವರ್ಷ ಒಂದು 200-300 ಹುಡುಗರಿಗೆ, ಅದು ಇದೆ ಪ್ರತಿಭಾವಂತರು ಬಡ ಹುಡುಗರಿಗೆ, ಅದು ಯಾವ ಜಾತಿ ಬೇಕಾದ್ರೂ ಇರಲಿ, ಬ್ರಾಹ್ಮಣರಲ್ಲೂ ಬಡವರಿದ್ದಾರೆ, ಅದಂತೆ ಅಂತ ಕಷ್ಟದಲ್ಲಿದ್ದಾರೆ, ಯಾರೋ ತಂದೆ ತಾಯಿನ ಕಳ್ಕೊಂಡಿರ್ತಾರೆ, ಎಲ್ಲೆಲ್ಲೋ ಅವ್ರು ಪಾಪ ಬೆಳೀತಾ ಇರ್ತಾರೆ. ಅಂಥ ಪ್ರತಿಭಾವಂತರನ್ನ ಹುಡುಕಿ ಅವ್ರಿಗೆ SSLC ಅಲ್ಲಿ ಆದ್ಕೊಳ್ಳೆ ಅವ್ರಿಗೇನು ಕೋಚಿಂಗ್ ಬೇಕು ಆ ಕೋಚಿಂಗು, ಆಮೇಲೆ ಡಿಗ್ರಿ ಆದವ್ರಿಗೆ, ಪರ್ಸಂಟೇಜ್ ಇದ್ದವ್ರಿಗೆ ಅದು PDO ಕೋಚಿಂಗ್ ಇರ್ಬೋದು, ಸೆಕ್ರೆಟರಿ ಕೋಚಿಂಗ್ ಇರ್ಬೋದು, FDC, SDC, KS, IAS, ಅದು ಯಾವ ಕೋಚಿಂಗ್ ತಗೊಂತಾರೆ. ವರ್ಷ ನಿಮ್ಮಂಥವ್ರೆಲ್ಲ ಸಪೋರ್ಟ್ ತಗೊಂಡು ಶಿವಚಂದ್ರ, ವರ್ಷ 300 ಹುಡುಗರು, ಯಾವ ಜಾತಿ ಬೇಡ ನಮಗೆ, ಬಡವ್ರು ಬೇಕು. ಬಡವರು ಉಳ್ಳೋರ ಬಗ್ಗೆ ಭಾಳ ಪ್ರೀತಿ ಇದೆ ನನಗೆ. ಆ ಉಳ್ಳೋರ ಬಗ್ಗೆ ಪ್ರೀತಿ ಇದೆ, ಬಡವ್ರ ಬಗ್ಗೆ ಎಬ್ಬಿಸ್ಬೇಕು ಅನ್ನೋ ಕನಸಿದೆ. 300 ಹುಡುಗರನ್ನ ನಾನು ಶೈಕ್ಷಣಿಕವಾಗಿ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು, ಅವ್ರು ಕೋಚಿಂಗ್ ಕೊಡಬೇಕು ಅಂತ ಕನ್ಸ್ಕೊಂಡಿದ್ದೀನಿ. ಇಂಥ ಸಂಘಟನೆಯೂ ನಿಮ್ಮ ಸಮಾಜಕ್ಕೆ ಮಾಡಿದ್ರೆ ಖಂಡಿತವಾಗಿ ಮುಂದೆ ಬರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಮಾಜ ಬೆಳಿಬೇಕು. ಈ ಸಮಾಜ ಬೆಳೆಯೋದಕ್ಕೆ ಗಣಪತಿ ಮತ್ತು ರವಿ ಹೀಗೆ ಹಲವಾರು ಯುವಕರು ಸೇರಿ ಏನು ಪ್ರಯತ್ನ ಮಾಡ್ತಿದ್ದೀರಿ, ಆ ಪ್ರಯತ್ನದಲ್ಲಿ ನೀವು ಯಶಸ್ಸಾಗಿ ಅಂತ ಹೇಳ್ತಾ, ಯಾವಾಗೂ ನಮ್ಮ ಈ ಸಂಘಟನೆ ಮಾಡಿದ್ರೆ, ಯಾವುದು SC ಸಂಘಟನೆ ಮಾಡ್ಕೊಳ್ಳೆ ಅಟ್ರಾಸಿಟಿ ಮಾಡಿದ್ರು ಅಂತ ಒಂದು ಹಣೆಪಟ್ಟಿ ಬಂದ್ಬಿಡ್ತದೆ, ಅದನ್ನು ಮಾಡೋರು ಮಾಡ್ಕೊಳ್ಳಿ. ನಾನು ಒಂದು ಹೇಳೋದಕ್ಕೆ ಬಯಸ್ತೀನಿ, ಈ ಸಂದರ್ಭದಲ್ಲಿ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ, ಯಾರು ಅಟ್ರಾಸಿಟಿ ಆಗಿಬಿಡೋದಿಲ್ಲ, ಆ ಸಂದರ್ಭಕ್ಕೆ ಹೋಗೋದಿಲ್ಲ, ನೀವು ಕಾಳಜಿ ಮಾಡಬೇಕು. ಇನ್ನು ಕೆಲವೊಬ್ರು ಬೇರೆ ಬೇರೆ ಉದ್ದೇಶದಿಂದನೇ ಅಟ್ರಾಸಿಟಿ ಮಾಡ್ಕೊಂತಿರ್ತಾರೆ, ಅವ್ರನ್ನ ಬಿಟ್ಟುಬಿಡಿ. ಈ ಸಂಘಟನೆ ಬೆಳಿಬೇಕು ಅಂದರೆ ಧಾರ್ಮಿಕವಾಗಿ ಬೆಳೀರಿ ಮತ್ತು ಶೈಕ್ಷಣಿಕವಾಗಿ ನಾನು ಹೇಳ್ದಂಗೆ ಒಂದಿಷ್ಟು ಕೆಲಸಗಳು ಮಾಡಿ, ಮತ್ತು ಜಾನಪದದಲ್ಲಿ ಏನೇನು ಮಾಡಿದ್ದಾರೆ ಅದನ್ನು ಎತ್ತು ತೋರಿಸ್ಕೊಡುವಂಥದ್ದು ಶಿವಚಂದ್ರ ಅವರು PhDಲಿ ಮಾಡಲಿ ಅಂತ ಹೇಳ್ತಾ, ನನಗೆ ಕರೆದು ನಿಮ್ಮ ಜೊತೆಗೆ ಇರೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ನನ್ನ 11 ದೇವರಿಗೂ ನಾನು ನಮಸ್ಕರಿಸ್ತಾ, ವಿಶೇಷವಾಗಿ BR ಅಂಬೇಡ್ಕರ್ ಬರೀ ನೀವು ಒಬ್ಬರೇ ಎಲ್ಲ ಆಚರಣೆ ಮಾಡಬೇಕಾದದ್ದು, ನಾವೆಲ್ಲರೂ. ನಮ್ಮಪ್ಪ ಕೂಲಿ ಕೆಲಸ ಮಾಡೋನು, ಅವನು BSc ಮಾಡಿ ಒಂದಿಷ್ಟು ರಿಸರ್ವೇಷನ್ ಫೆಸಿಲಿಟಿ ಎಲ್ಲ ಸಿಕ್ಕದಂಥದ್ದು ಯಾಕಾಗಿ ಅಂದರೆ BR ಅಂಬೇಡ್ಕರಿಂದ. BR ಅಂಬೇಡ್ಕರು ಇಡೀ ಸಮುದಾಯಕ್ಕೆ, ಬ್ರಾಹ್ಮಣರಿಗೂ ಅವ್ರು ಕಾನೂನು ಕೊಟ್ಟಿದ್ದಾರೆ. ಅಲ್ಲಿ ಮಹಿಳಾ ರಿಸರ್ವೇಷನ್ ತಂದದ್ದು, ಜನರಲ್ ತಂದದ್ದು ಅಂದರೆ ಅದು ಬ್ರಾಹ್ಮಣರಿಗೆ ಅನುಕೂಲ ಆಗ್ತದೆ. ಎಲ್ಲ ಸಮುದಾಯ, ಇಡೀ ದೇಶದ ಎಲ್ಲ ಸಮುದಾಯಕ್ಕೆ ಏನಾದರೂ ನ್ಯಾಯ ಕೊಡಿಸೋದಂಥ ಒಂದು ರಾಜಕಾರಣಿ ಅಂದರೆ ಅದು BR ಅಂಬೇಡ್ಕರ್ ಅಂತ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಅಂಥವ್ರ ಭಕ್ತಿಯನ್ನು ನಾವೆಲ್ಲರೂ ಮಾಡಬೇಕು. ಅಂಥವ್ರದ್ದು ಫೋಟೋ ಇಟ್ಕೊಂಡಿದ್ರಿ, ಎಲ್ಲದರಲ್ಲೂ ಒಳ್ಳೇದಾಗಲಿ. ಗಣಪತಿ ಬೆಳಿಬೇಕು, ನೀನು ಮುಂದೆ ಬರಬೇಕು, ಸಿಟ್ಟು ಮಾಡ್ಕೋಬೇಡ, ತಾಳ್ಮೆ ಇರಲಿ. ಏನೇ ಮಾಡೋದಿದ್ರು ದೇವ್ರ ಮೇಲೆ ಭಾರ ಹಾಕಿ ಕೆಲಸ ಮಾಡಿ, ನಾವೆಲ್ಲರೂ ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಉದ್ಘಾಟಕರ ಶುಭ ಸಂದೇಶವನ್ನು ನೀಡಿರುವಂಥ ಶ್ರೀಯುತ ಸೂರಜ್ ನಾಯ್ಕ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಸಂಘಟಕರು ಶ್ರೀಯುತರನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದಾರೆ. ಸರ್, ಸನ್ಮಾನವನ್ನು ಸ್ವೀಕರಿಸುವಂತೆ ತಮ್ಮೆಲ್ಲ ಸಂಘಟಕರ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ತಮ್ಮನ್ನು ಪ್ರೀತಿಯಿಂದ ಗೌರವದಿಂದ ಸನ್ಮಾನಿಸಿ ಅಭಿನಂದಿಸುತ್ತಿದ್ದೇವೆ. ಸರ್, ನೀವೆಂದರೆ ನಮಗೆಲ್ಲ ಅಚ್ಚುಮೆಚ್ಚು. ಯಾಕೆಂದರೆ ಯಾರೇ ತಮಗೆ ಪರಿಚಯ ಇದ್ದರೂ ಎಂಥ ಕಷ್ಟ ಕಾಲದಲ್ಲೂ ನಮ್ಮನ್ನು ಬಿಡದೆ ಮೇಲೆತ್ತುವಂಥ ದಿಟ್ಟ ಧೀರ ನಾಯಕರು ತಾವು. ಪ್ರೀತಿಯಿಂದ ಸನ್ಮಾನವನ್ನು ಸ್ವೀಕರಿಸಿರು ಹಾಗೂ ಸನ್ಮಾನಿಸಿರು ತಮಗೆಲ್ಲರಿಗೂ ತುಂಬು ಹೃದಯದ ಅನಂತ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸನ್ಮಾನಿತರಾಗಿರುವಂಥ ಡಾಕ್ಟರ್ CP ಶಿವಚಂದ್ರ ಅವರ ಮಾತಿಗಾಗಿ ಈ ಸಮಯವನ್ನು ನೀಡ್ತಿದ್ದೇವೆ. ಸರ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಪ್ರೀತಿಯ ಅಣ್ಣ ಗಣಪತಿ ಅಡಿಗುಂಡಿಯವರು ಶಿಶುವರ್ಗ ಹೋರಾಟ ಸಮಿತಿಯ ಮೂಲಕ ಅಂಬೇಡ್ಕರ್ ಜಯಂತಿಯನ್ನು ಹಾಗೂ ಸತ್ಯನಾರಾಯಣ ಪೂಜೆಯನ್ನೆಲ್ಲ ಮಾಡಿದ್ದಾರೆ. ಇವತ್ತು ನನಗೆ ಭಾಳ ಖುಷಿ ಇದೆ ಈ ಸಂದರ್ಭದಲ್ಲಿ ಭಾಗವಹಿಸ್ತಿರೋ ಜೊತೆಗೆ. ಯಾವತ್ತೂ ನಿಮ್ಮ ಜೊತೆಗೆ ಇದ್ದೇ ಇದೆ. ನಾನು ಸ್ನೇಹಿತರು ನನಗೆ ಭಾಳ ಖುಷಿ ಕೊಡ್ತಿರೋದಂದ್ರೆ ನನ್ನ ಪ್ರೀತಿಯರು ಹಲವರು ಇದ್ದಾರೆ ಇಲ್ಲೆಲ್ಲ. ನನ್ನ ಪ್ರೀತಿಯ ನನ್ನ ಗೆಳೆಯರೆಲ್ಲ ಇದ್ದಾರೆ ಇಲ್ಲಿ. ನನಗೆ ಭಾಳ ಖುಷಿ
ನನ್ನ ಊರಿನಲ್ಲಿ ನಾನು ಮಾತಾಡ್ತಿರೋದು, ನಾನು ಮಾತಾಡೋದಕ್ಕೆ ಸಿದ್ಧನಾಗೇ ಬಂದಿಲ್ಲ. ನಾನು ಮಾತನಾಡೋದಕ್ಕೆ ಮಾತು ಅಷ್ಟು ನನಗೆ ಉಚಿತವೂ ಅಲ್ಲ ಈ ಸಂದರ್ಭಕ್ಕೆ ಅಂತ ಅಂದ್ಕೊಂತೀನಿ. ನನಗೆ ಅಷ್ಟು ಪ್ರಿಯವಾದಂತೂ ಖಂಡಿತ ಅಲ್ಲ. ನನಗೆ ಓದು ದಕ್ಕಿರೋ ಹಾಗೆ ಮಾತು ದಕ್ಕಿಲ್ಲ ನನಗೆ. ವರ್ಗದ ಕೋಣೆಯಲ್ಲಿ ಪಾಠ ಮಾಡಿಬಿಡ್ಬೋದು, ಮಾತಾಡ್ಬಿಡ್ಬೋದು. ಆದರೆ ನಿಮ್ಮನ್ನು ಅಡ್ರೆಸ್ ಮಾಡೋದಿದೆಯಲ್ಲ ತುಂಬ ಕಷ್ಟ ಅಂತ ನಾನು ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂದರೆ ಕನ್ನಡದ ಒಂದು ಪರಂಪರೆಯನ್ನು ಜೋಡಿಸುವ ಮೇಷ್ಟ್ರು ಸೂರಿ ಭಟ್ರಿದ್ದಾರೆ. ಕನ್ನಡದ ಪರಂಪರೆಯನ್ನು ಜೋಡಿಸ್ತಿದ್ದಾರೆ ಅವರು ಸೂರಿ ಮನೆತನದಿಂದ. ಈಗಪ್ಪ ಕಡೆ ವ್ಯಾಪಾರ ಸಂಘದ ಒಂದು ಬರೆದಿರೋಂಥ ಮೂಲ ಕವಿ ಕುಟುಂಬದಿಂದ ಬರ್ತಾರೆ. ನನಗೆ ನಮ್ಮ ದಿಂಡೆ ಹೇಳ್ತಾ ಇರ್ತಾನೆ ಯಾವಾಗಲೂ, ನೀನು ಭಾಳ ಪುಣ್ಯವಂತ ಮರ, ನೀನು ಪುಣ್ಯವಂತ. ಯಾಕಂದ್ರೆ ನಾವೆಲ್ಲ ಕರ್ಕಿಯ ನನ್ನ ಬಾಲ್ಯವನ್ನು ರೂಪಿಸ್ಕೊಂಡ ದಿನಗಳಲ್ಲಿ ಕರ್ಕಿ ಇದೆ. ಕರ್ಕಿಯ ಶಾಲೆ ವಿ.ಜಿ. ಹೆಬ್ಬಾರ್ ಅವರು ನನ್ನನ್ನು ಭಾಷಣಕ್ಕೆ ರೆಡಿ ಮಾಡಿಸ್ತಾ ಇದ್ರು, SDM ಕಾಲೇಜಲ್ಲಿ ಭಾಷಣಕ್ಕೆ. ಅದು ನೆನಪಾಯಿತು ಮೇಷ್ಟ್ರು ನೋಡಿದ್ಮೇಲೆ. ಮತ್ತೊಬ್ಬರವರು ಅಂದರೆ ನನಗೆ ತುಂಬ ಪ್ರೀತಿ ನಲ್ಮೆಯಿಂದ ನನ್ನನ್ನು ಯಾವಾಗಲೂ ಒಳಗೊಳ್ಳುವಂಥ ಮೇಷ್ಟ್ರು P. ಮುಕ್ರಿಯವರಿದ್ದಾರೆ. ಹಾಗೆ ಅವರು ಮಗ ನಿತಿನಿದ್ದಾರೆ. ಮತ್ತು ತಾಯಂದರು ಇವತ್ತು ಸನ್ಮಾನ ತಗೊಂಡ್ರಲ್ಲ, ಅವ್ರಿಗೆ ನಾನು ವಿಶೇಷವಾಗಿ ನನ್ನ ನಮಸ್ಕಾರಗಳು ಯಾಕೆ ತಿಳಿಸಿದೆ ಅಂತಂದರೆ, ಅವರಿಗೆಲ್ಲ ಒಂದು PhD ಕೊಡೋಷ್ಟು ಸಾಮರ್ಥ್ಯ ಇದೆ. ಅವ್ರ ಭಾಷೆಗೆ, ಅವ್ರ ಜ್ಞಾನಕ್ಕೆ ಒಂದು PhD ನಮಗೆ ಲಗತ್ತು ಮಾಡಿಬಿಡ್ಬೋದು. ನಮ್ಮ ಹೆಸರಿಗೆ ಡಾಕ್ಟರೇಟನ್ನು ಅಣಿಸ್ಬಿಡೋ ಶಕ್ತಿ ಇದೆ ಅಂತಂದರೆ, ನಾವೆಲ್ಲ ಅವರ ಅವರ ನುಡಿ ಅಂಜಲನ್ನು, ಎಲ್ಲರ ಹೆಗಡೆಯನ್ನು ನುಡಿ ಅಂಜಲು ಅಂತ ಪದ ಬಳಸ್ತಿದ್ದಾರೆ ಆ ಪದ. ಯಾಕಂದರೆ ಎಲ್ಲರ ಹೆಗಡೆಯನ್ನು ಬೇಂದ್ರ ಸಮಕಾಲೀನವಾಗಿ ಸಮುದಾಯದ ಇತಿಹಾಸದ ಮೂಲಕನೇ ಒಂದು ಚರಿತ್ರೆಯನ್ನು ಕಟ್ಕೊಳ್ಬೇಕಾಗಿರುವಂಥ ಪ್ರಮೇಯ ಇದೆ ಅಂತ ಎಲ್ಲರ ಹೆಗಡೆ ಹೇಳ್ತಾ ಹೋಗ್ತಾರೆ. ನಾನು ಇದು ಉಚಿತವಾದ ಸಮಯ ಅಲ್ಲದಿರೋದ್ರಿಂದ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ತಾ ಇಲ್ಲ ನಾನು. ಆದರೆ ಎಲ್ಲಿವರೆಗೆ ಜನಪದರ ಮೌಖಿಕ ಕಾವ್ಯಗಳು ಕಟ್ಟಿದ್ದಾವೆ ಅಂದರೆ ಸಂಸ್ಕೃತಿಯ ವಿಶ್ಲೇಷಣೆಗಳ ಜೊತೆಗೆ ಅವರು ಮಾತನಾಡ್ತಿದ್ದಾರೆ. ನನ್ನ ಊರಿನ ಆಂಜನೇಯ ಇದ್ದಾನೆ. ನನ್ನ ಅಜ್ಜ ಕೋಟೆ ಕಟ್ಟಲಿಕ್ಕಾಗಿ ಬಂದಿರೋನು. ನಾನು ಮಾಡಗೇರಿ ಮೂಲದಿಂದ ನಾನು ಬಂದಿರೋದು. ನನ್ನ ಅಜ್ಜ ಕೋಟೆ ಕಟ್ಟಲಿಕ್ಕೆ ಬಂದಿರೋನು. ಆ ಕೋಟೆ ಆಂಜನೇಯ ಸ್ವಾಮಿಗೂ, ಆ ಕೋಟೆಗೆ ಒಂದು ಆಂಜನೇಯ ಸ್ವಾಮಿ ಇರ್ತಾನೆ. ಆ ಆಂಜನೇಯ ಸ್ವಾಮಿ ಆಗಿರೋಂಥ ಹನುಮಂತ ದೇವರಿದ್ದಾನಲ್ಲ, ಆ ಪರಂಪರೆಯನ್ನು ಜೋಡಿಸಿರುವಂಥ ಒಂದು ಪ್ರಮೇಯ ಯಾವುದಾದ್ರೂ ಇದ್ದರೆ ಅದು ಸಾಹಿತ್ಯ ಮಾತ್ರ. ಇದನ್ನು ಸಂಶೋಧಕರಿಗೆ ಅಂಬೇಡ್ಕರ್ ಹೇಗೆ ಹೇಳ್ತಿದ್ದಾರೆ ಅಂತಂದರೆ, ಭಾರತವನ್ನು ದರ್ಶಿಸಲಿಕ್ಕೆ ಹೊರಟ ಆಂಜನೇಯನಿಗೆ ಅವನು ಕಿಷ್ಕಿಂದದವನು ಮೂಲತಃ. ಆ ಕಿಷ್ಕಿಂದದ ಭಾಷೆ ಯಾವುದು ಅಂದರೆ ಕನ್ನಡವಾಗಿತ್ತು ಅಂತ ಅಂಬೇಡ್ಕರ್ ಹೇಳ್ತಿರೋ ಭಾಷೆ. ಅಂದರೆ ಸಂಸ್ಕೃತಿ ವಾಹಕತೆಯೊಂದಿಗೆ ಒಂದು ಧಾರ್ಮಿಕತೆಯನ್ನು ಗುರುತಿಸುವ ಒಂದು ಬಿಂದು ಇದೆಯಲ್ಲ, ಅದು ಭಾಳ ಮುಖ್ಯವಾದದ್ದು. ಇದನ್ನು ಸಂಸ್ಕೃತಿ ವಿಲೋಮವನ್ನು ನಾವು ಗ್ರಹಿಸ್ತಾ ಹೋಗಬೇಕಾಗಿದೆ ಈ ಸಂದರ್ಭ. ಯಾಕಂದರೆ ಒಂದು ಸಮುದಾಯ, ಅಂಚಿನ ಸಮುದಾಯ ಕೇಂದ್ರಕ್ಕೆ ಚಲನೆ ಮಾಡ್ತಾ ಇದೆ. ಅದು ಮುಕ್ರಿಗಳು ಯಾವತ್ತೂ ಕೂಡ ಈ ಥರದ ಸಂಘಟನೆ ಮಾಡೇ ಇಲ್ಲ. ಅವ್ರ ಜನಸಂಖ್ಯೆನೂ ಅಷ್ಟು ಇಲ್ಲದೇ ಇರೋದ್ರಿಂದ ಕಾರಣಕ್ಕಾಗಿ ನಮಗೆ ಸಂಖ್ಯೆನೂ ಕೂಡ ಕಾಣ್ತಾ ಇಲ್ಲದಿರ್ಬೋದು. ಆದರೆ ಅಂಥ ಒಂದು ಅಂಚಿನ ಸಮುದಾಯ ಕೇಂದ್ರಕ್ಕೆ ಚಲಿಸುವ ಒಂದು ಸಂದರ್ಭ ಇದೆ, ಅದು ಇವತ್ತು ನಡೀತಾ ಇದೆ. ಅಣ್ಣ ಸೂರಜ್ ಹೇಳ್ತಾ ಇದ್ರು, ಏನೋ ನಮ್ಮ ಹುಡುಗರು ಓದಲ್ಲ ಅಂತ. ನನಗೆ ಯಾಕೆ ಓದಲ್ಲ ಅನಿಸಿದೆ, ಎಲ್ಲರೂ ಓದ್ತಿದ್ದಾರೆ. ನಮ್ಮ ಹುಡುಗರುಗಳೆಲ್ಲ ಇವತ್ತು 70, 80, 90ವರೆಗೂ ಅಂಕವನ್ನು ದಾಪುಗಾಲನ್ನು ಇಡ್ತಾ ಇದ್ದಾರೆ. ಆದರೆ ಅವರು PUC ನಂತರ ಕಳೆದೋಗ್ಬಿಡ್ತಾರೆ. ಅವರು PUC ನಂತರ ಹೈಜಾಕ್ ಆಗಿಬಿಡ್ತಾರೆ. ಅವ್ರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಯಾಕೆ ಆಗ್ತಾರೆ ಅಂತಂದರೆ, ನಾವೆಲ್ಲ ವಿಶ್ವವಿದ್ಯಾಲಯ ಇಲ್ಲದೇ ಇರೋವಂಥ ಊರಿನಲ್ಲಿದ್ದೇವೆ. ನಾವು ಒಂದೇ ಒಂದು ಕಾಲೇಜುಗಳು ಇಲ್ಲದೇ ಇರುವಂಥ ಊರಲ್ಲಿದ್ದೇವೆ ನಾವು. ಯಾಕೆ ಹೀಗಾಗ್ತಾ ಇದೆ ಅಂದರೆ, 150 ಕೋನದಲ್ಲಿ ನಮಗೆ ಧಾರವಾಡಕ್ಕೋ ಇಲ್ಲ ಶಿವಮೊಗ್ಗಕ್ಕೋ ಮಂಗಳೂರಿಗೋ ಇಲ್ಲ ಗೋವಾ ವಿಶ್ವವಿದ್ಯಾಲಯಗಳಿಗೆ ಹೋಗಬೇಕಾಗ್ತಿದೆ. ನಮ್ಮ ವಿದ್ಯಾರ್ಥಿಗಳು ಹೋಗೋಕ್ಕೆ ಸಾಧ್ಯನೇ ಆಗ್ತಿಲ್ಲ ಇವತ್ತು. ಹಾಗಾಗಿ ನಮ್ಮ ಸಮುದಾಯಗಳಲ್ಲಿ ನಾವೆಲ್ಲ ಮೊಟ್ಟ ಮೊದಲಿಗರು ಆಗ್ತಾ ಇದ್ದೇವೆ. ಯಾರೋ ಪೊಲೀಸ್ ಆಗ್ತಾ ಇದ್ದಾನೆ, ಅವನು ಮೊಟ್ಟ ಮೊದಲಿಗನಾಗ್ಬಿಡ್ತಾನೆ. ಯಾರೋ ಡಾಕ್ಟರ್ ಆಗ್ತಾನೆ, ಅವನು ಮೊಟ್ಟ ಮೊದಲಿಗೆ ಆಗ್ತಿದ್ದಾವೆ. ಆದರೆ 70 ವರ್ಷದ ಈ ಓದಿನ ಸಂದರ್ಭದಲ್ಲಿ ನಾವು ಮಾಡ್ತಿರೋ ಹೆಜ್ಜೆ ಇದೆಯಲ್ಲ, ಇದು ಭೀಮಗಾನ. ನಾನು ಭೀಮಗಾನ ಅಂತಲೇ ಇದು ಕರೀತಾನೆ. ಹಾಗಾಗಿ ನನಗೆ ಇದು ನಾವು ಈ ಮುನ್ನೆಲೆಗೆ ನಮ್ಮನ್ನು ನಾವು ತೆರೆದುಕೊಳ್ಳೋ ಸಂದರ್ಭ ಇದೆ. ತುಂಬ ಸ್ಪಷ್ಟವಾಗಿ ನಮ್ಮನ್ನು ನಾವು ತೆರೆದುಕೊಳ್ಬೇಕಾಗಿದೆ. ಮುಕ್ರಿಯರನ್ನು ಭಾಳ ಕೈ ಮುಗಿದು ಕೇಳೋದೇನಂತಂದರೆ, ಸ್ನೇಹಿತರೆ, ನಾವು ಬೇರೆ ಸಮುದಾಯ ಜೊತೆಗೆ ಇರುವಾಗ ತುಂಬ ಸೌಹಾರ್ದತೆ ನೆಲೆಯಲ್ಲಿ ನಾವು ಇರ್ತೇವಲ್ಲ, ಹಾಗೆ ಅವರನ್ನು ನೀವು ಅಪೇಕ್ಷಿಸಿ ಅವರ ಸೌಹಾರ್ದತೆಯಿಂದ. ಯಾಕಂದರೆ ಅಂಬೇಡ್ಕರ್ ನನ್ನ ಕೇಳ್ತಾರೆ, ನಾನು ಅಂಬೇಡ್ಕರ್ ಹಿಂದೆ ಬ್ಯಾಕ್ಫುಟ್ಟಲ್ಲಿ ಅಂಬೇಡ್ಕರ್ ಹಿಂದೆ ಮಾತಾಡ್ತಿರೋದ್ರಿಂದ ನನಗೆ ಶಕ್ತಿ ಇದೆ. ಯಾಕಂದರೆ ನನ್ನ ಮುಂದೆ ಬಾಬಾ ಸಾಹೇಬ್ರಿದ್ದಾರಲ್ಲ ಅಂತ. ಆ ಶಕ್ತಿ ಅನ್ನೋದು ಅಂದರೆ, ಅಂಬೇಡ್ಕರ್ ಅಂತ 33 ಡಿಗ್ರಿಗಳನ್ನು ಪಡೆದಂಥ ಅಂಬೇಡ್ಕರ್ ಹೇಳ್ತಾರೆ, ನಾನು ಮತಾಂತರ ಆಗುವ ಸಂದರ್ಭ ಒಂದು ಸೃಷ್ಟಿಯಾಗಿದ್ದ ಕಾರಣಕ್ಕೆ, ನನಗೆ ಗೊತ್ತಿಲ್ಲ, ನಾನೊಂದು ಪ್ರಜ್ಞಾಪೂರ್ವಕವಾಗಿ ಮತಾಂತರ ಆಗ್ತಾ ಇದ್ದೇನೆ. ನಾನು ಆ ಸಂದರ್ಭಕ್ಕೆ ನಾನು ಮತಾಂತರ ಆಗ್ತಿದ್ದೇನೆ ಅಂತಂದರೆ ಬೌದ್ಧ ಧರ್ಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾನು ಘೋಷಣೆ ಮಾಡಿದ್ದೀನಿ 1.5 ಲಕ್ಷ ಜನ ಜೊತೆಗೆ ನಾನು ಮತಾಂತರ ಆಗ್ತಿದ್ದೇನೆ ಅಂತೇಳಿ. ಆ ಸಂದರ್ಭಕ್ಕೆ ನಾನು ಮತಾಂತರಗೊಳ್ಳುವ ಪ್ರಕ್ರಿಯೆಗೆ ಲಾಮಗಳು ಬರ್ತಾ ಇಲ್ಲ ನನಗೆ. ನಾನು ಲಾಮಗಳ ಜೊತೆಗೆ ಹೋಗ್ತಾ ಇಲ್ಲ. ನಾನು ಹೋಗ್ತಿರೋದು ಒಬ್ಬ ಸಾಮಾನ್ಯ ಭಿಕ್ಕುವಿನ ಜೊತೆಗೆ ನಾನು ಮತಾಂತರದ ಪ್ರಕ್ರಿಯೆಯನ್ನು ಮುಗಿಸ್ಕೊಳ್ತಾ ಇದ್ದೇನೆ. ನಾನು ಏನಾದರೂ ಮನಸ್ಸು ಮಾಡಿದ್ದರೆ ಲಾಮಗಳು ಬರ್ತಾ ಇದ್ರು. ಯಾಕೆ ಅಂಬೇಡ್ಕರ್ ಹೇಳ್ತಿದ್ದಾರೆ ಅಂತಂದರೆ, ಕಾರುಣ್ಯದ ಮೂಲಕ ನಮ್ಮನ್ನು ನಾವು ಎಷ್ಟು ಬಗ್ಗಿಸ್ಕೊಳ್ಬೇಕು, ನಾವು ಎಷ್ಟು ವಿನಯಪೂರ್ವಕವಾಗಿರಬೇಕು ಅಂತ. ಅಂದರೆ ನಮ್ಮ ಪದವಿ, ನಮ್ಮ ಹುದ್ದೆ ಎಲ್ಲವೂ ಕೂಡ ಒಂದು ಹಂತಕ್ಕೆ ನಿಲ್ತದೆ. ಅದು ಪ್ರಕೃತಿ ಸಹಜವಾದದ್ದು. ಕಾಲಕ್ಕೆ ಶಕ್ತಿ ಇದೆ, ನಾನು ಭಾವಿಸ್ತೇನೆ. ಅದು ಕಾಲಕ್ಕೆ ಶಕ್ತಿ ಖಂಡಿತ ಇದೆ. ಕಾಲ ಚತಿಗಚ್ಚಿದ ಬಾಲ, ಬೇಂದ್ರೆ ಅದನ್ನೇ ಹೇಳ್ತಾರೆ. ಬೇಂದ್ರೆ ಯಾವಾಗಲೂ ಕಾಲವನ್ನು ಹಿಡಿಯುವ ಶಕ್ತಿ ಒಂದು ಪಕ್ಷಿ ಒಳಗಡೆ ಹೋಲಿಸ್ತಾರೆ ಬೇಂದ್ರೆ. ಅದೇನೇ ಇರಲಿ ಸ್ನೇಹಿತರೆ, ಮತ್ತೆ ಬರೋದಾದರೆ ಅಂಬೇಡ್ಕರ್ ಏನು ಹೇಳ್ತಾರೆ ಅಂದರೆ, ಅದನ್ನೇ ಮೂಲಕ ವಿನಯವನ್ನು ನಾವು ಕಂಡ್ಕೊಳ್ಬೇಕಾಗಿದೆ.
ಬಹುತೇಕರು ನಾವು ವಿನಯವಂತಿಕೆಯನ್ನು ಪ್ರದರ್ಶಿಸದೆ ಹೋದರೆ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶ ಸಮುದಾಯದಿಂದ ಹೋಗ್ಬೋದು ಅಂತ ಒಂದು ತುಂಬ ದೊಡ್ಡ ಆಭಾಸಗಳು ನಮ್ಮಿಂದ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಹಾಗೆ ನಾವು ವಿನಯವನ್ನು, ನಮ್ಮ ಓದುಗಳನ್ನು, ಸಂಘಟನೆಗಳನ್ನು ಮಾಡ್ಕೊಳ್ತಾ ನಾನು ನಿಮ್ಮ ಮುಂದೆ ನಿಂತ್ಕೊಂಡಿದ್ದೀನಿ ಅಂತಂದರೆ ಅವೆಲ್ಲ ನಮ್ಮ ಸಮುದಾಯದ ಮೌಖಿಕ ಸಾಹಿತ್ಯದ ತಾಯಂದ್ರ ಕೊಡುಗೆಲ್ಲ ಭಿಕ್ಷೆ. ನಾನು ಜೋಳಿಗೆಯನ್ನು ಹಿಡಿದು ನಿಂತಿದ್ದೇನೆ. ಆ ಜೋಳಿಗೆ ಒಳಗಡೆಗೆ ಅವರ ಜ್ಞಾನ ಪರಂಪರೆಯನ್ನು ಲಗತ್ತು ಮಾಡಿ ನನ್ನ ಕಳಿಸಿದ್ದಾರೆ ಅವರು. ಹಾಗಾಗಿ ಅವರೆಲ್ಲರಿಗೂ ನನ್ನ ಪ್ರೀತಿ ನಮಸ್ಕಾರಗಳನ್ನು ಸಲ್ಲಿಸ್ತಾ, ನನಗೆ ಅವಕಾಶ ಮಾಡಿರೋಂಥ ಒನ್ ಮ್ಯಾನ್ ಆರ್ಮಿ ಗಣಪತಣ್ಣ ಇರ್ಬೋದು, ನಮ್ಮ ವಿನಾಯಕಣ್ಣ ರವಿ ಇರ್ಬೋದು, ಇವರೆಲ್ಲರೂ ನನ್ನ ಪ್ರೀತಿಯಿಂದ ಒಳಗೊಳ್ಳುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು. ಡಾಕ್ಟರ್ CP ಶಿವಚಂದ್ರ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇನ್ನೋರ್ವ ಸನ್ಮಾನಿತರಾಗಿರುವಂಥ ಶ್ರೀಯುತ ವಿನಾಯಕ್ SM ನವಿಲುಗೋಣ್ ಶ್ರೀಯುತರ ಮಾತಿಗಾಗಿ ಕೆಲವು ಹೊತ್ತು. ಎಲ್ರಿಗೂ ನಮಸ್ಕಾರ. ಓಂ ಗಂ ಗಣಪತಿ ನಮಃ. ಕಷ್ಟ ನಿವಾರಕನು ಇಷ್ಟಾರ್ಥ ಪ್ರದಾಯಕನೂ ಆದಂತಹ ಶ್ರೀ ಮಹಾಗಣಪತಿಯನ್ನು ಮನಸ್ಸಿನಲ್ಲಿ ಧ್ಯಾನಿಸಿ, ಸ್ಥಳದಲ್ಲಿ ನೆಲೆಸಿ ಆರ್ತರ ಅಳಲನ್ನು ದೂರೀಕರಿಸುವ ಶ್ರೀ ಆಂಜನೇಯ ಸ್ವಾಮಿಗೆ ಮನಸ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ, ಪೂಜನೀಯ ತಂದೆ ತಾಯಿಗಳನ್ನು, ನನ್ನ ಮೂವರು ಗುರುಗಳನ್ನು, ನಿನಸಂ ಗುರುವೃಂದವನ್ನು, ನನ್ನ ಯಕ್ಷಗಾನದ ಗುರುಗಳನ್ನು, ಹಾಗೆಯೇ ಸಂಗೀತ ಗುರುಗಳನ್ನು ಸ್ಮರಿಸಿ, ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿರುವ ಆಢ್ಯರಿಗೆ ವಂದಿಸಿ 2 ಮಾತು ಸಮಯ ಆಗಿದೆ. ಹಾಗಾಗಿ ನನಗೆ ಇದು ಬಯಸದೇ ಬಂದ ಭಾಗ್ಯ. ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ನೋಡ್ತೇನೆ. ನನಗೆ ಈ ಜಾಗದಲ್ಲಿ ಹಾಡಬೇಕು ಅಂತ ಬಹಳ ಮನಸ್ಸಿತ್ತು, ಬಹಳ ದಿನದ ಕನಸಿತ್ತು, ಆಸೆ ಇತ್ತು ಈ ಜಾಗದಲ್ಲಿ ಹಾಡಬೇಕು ಅಂತ. ಒಂದು ಬಾರಿಯೂ ಹಾಡುವುದಕ್ಕೆ ನನಗೆ ಅವಕಾಶವನ್ನು ಕೊಡ್ಲಿಲ್ವಲ್ಲ ಅಂತ ಗಣಪತಣ್ಣ ಎಲ್ಲಿದ್ರಿ? ಒಂದು ಸಣ್ಣ ಸಾತ್ವಿಕ ಸಿಟ್ಟಿತ್ತು ನಿಮ್ಮ ಮೇಲೆ. ಒಂದು ಬಾರಿಯೂ ನನಗಿಲ್ಲಿ ಹಾಡುವುದಕ್ಕೆ ಅವಕಾಶ ಕೊಡ್ಲಿಲ್ವಲ್ಲ ಅಂತ ಒಂದು ಸಾತ್ವಿಕ ಸಿಟ್ಟು. ಅದು ಹೇಳುವುದಕ್ಕೆ ನನಗೆ ಅಧಿಕಾರ ಇದೆ ಅಂತ ಅಂದ್ಕೊಳ್ತೇನೆ. ಒಂದು ಸಣ್ಣ ಸಾತ್ವಿಕ ಸಿಟ್ಟಿತ್ತು. ಈ ಜಾಗದಲ್ಲಿ ಹಾಡಬೇಕು ಅಂತ ಬಹಳ ಆಸೆ ಇತ್ತು. ಹಾಗಾಗಿ ಇದು ಯಾವುದು ನಾವು ನಿರ್ಣಯಿಸುವುದಲ್ಲ, ಎಲ್ಲ ಅವನ ಇಚ್ಛೆ. ಕವಿಯೊಬ್ಬ ಹೇಳ್ತಾನೆ, ಮನುಜ ನಿರ್ಣಯ ಒಂದು, ದೈವ ನಿರ್ಣಯ ಒಂದು, ಕೊನೆಗುಳಿಯುವುದಾ ದೈವ ಸಂಕಲ್ಪ ಒಂದು ಅಂತ. ಬಹುಶಃ ಇದು ದೈವ ಸಂಕಲ್ಪ ಅಂತ ನನಗೆ ಅನ್ನಿಸ್ತದೆ. ಹಾಡಿಸಿದ್ದು ಮಾತ್ರವಲ್ಲ, ಗೌರವಿಸಿದ್ದು. ಈ ಗೌರವ ನನ್ನಂಥ ಕಲಾವಿದರ ಬದುಕಿಗೆ ಒಂದು ಪ್ರಶ್ನೆಯೂ ಹೌದು. ಇದರ ಜೊತೆಗೆ ನೀನು ಮುಂದೆ ಕೆಲಸ ಮಾಡಬೇಕು ಎನ್ನುವ ಒಂದು ಆಶೆಯೂ ಹೌದು. ಶ್ರೀ ಆಂಜನೇಯ ಸ್ವಾಮಿಯ ದಿವ್ಯ ಸಾನ್ನಿಧ್ಯದಲ್ಲಿ, ಈ ಎಲ್ಲ ಆಢ್ಯರ ಸಮ್ಮುಖದಲ್ಲಿ ಗೌರವಿಸಿ ನನ್ನ ಜವಾಬ್ದಾರಿಯನ್ನು ಹೆಚ್ಚಿಸಿದ ಶಿಶುವರ್ಗ ಹೋರಾಟ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ, ಸಂಘಟಕರಿಗೆ ನಾನು ತಲೆ ತಗ್ಗಿಸ್ತೇನೆ. ಪ್ರೋತ್ಸಾಹಿಸಿದ ತಮಗೆಲ್ಲರಿಗೂ ಅಭಿವಂದಿಸಿ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಅಭಿವಂದನೆಗಳು, ಧನ್ಯವಾದಗಳು ಸರ್. ಶ್ರೀಯುತ ವಿನಾಯಕ್ SM ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವಂಥ PM ಮುಕ್ರಿ ಅವರ ಮಾತಿಗಾಗಿ ಈ ಸಮಯವನ್ನು ನೀಡ್ತಿದ್ದೇವೆ ಸರ್. ಓಂ ಶ್ರೀ ಗುರುಭ್ಯೋ ನಮಃ. ನನ್ನೆಲ್ಲ ಅಗ್ರಯೋತಿಗಳಿನ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮ ಶ್ರೀ ಹನುಮಂತ ದೇವರ ಚಂದವರ ಸೀಮೆಯಲ್ಲಿ 4 ವರ್ಗದ ಒಬ್ಬರಾದ ಹಿಂದೂಮುಖಿ ಶಿಶುವರ್ಗದ ಸಮಾಜದವರಿಂದ 12ನೇ ವರ್ಷದ ಶ್ರೀ ಸತ್ಯನಾರಾಯಣ ವ್ರತ ಹಾಗೂ ವರ್ಷದ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಚರಿಸಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಬಹುಶಃ ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ನಡೀತಾ ಅಂತಂದರೆ ಅದು ನಮ್ಮ ಗಣಪತಿ ಅಡಿಗುಂಡಿಯವರ ಒಂದು ನೇತೃತ್ವ. ಅವರಲ್ಲಿ ಒಂದು ಛಲ ಇದೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋಂಥ ಛಲ ಇರೋದ್ರಿಂದ ಆ ಮನುಷ್ಯ ಪ್ರತಿಯೊಂದು ಕಡೆಯಲ್ಲೂ ತಮ್ಮ ಸಮಾಜ ಮೇಲ್ಬರಬೇಕಂತ ಗೋಸ್ಕರವಾಗಿ ಕೆಲವರೆಲ್ಲ ಈ 12 ವರ್ಷಗಳಿಂದ ಕೆಲವಷ್ಟು ಎಲ್ಲ ಒಂದು ರಂಗದವರನ್ನು ಅವ್ರ ಮೇಲಕ್ಕೆ ಬಂದು ಅವ್ರನ್ನ ಒಂದು ಸನ್ಮಾನಿಸುವ ಒಂದು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಇಂತಹ ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡವರು ಗಣಪತಿ ಅಡಿಗೊಂಡಿಯವರು. ಬಹುಶಃ ಅವರು ಚಿತ್ರಕಲೆಯೆಲ್ಲ ಗೊತ್ತಾಗ್ತದೆ. ಬಹುಶಃ ಚಿತ್ರಕಲೆಯಲ್ಲಿ ಎತ್ತಿದ ಕೈ ಅವರ ಒಂದು ಕಲಾಕುಂಚ ಅವ್ರಿಗೆ ಸದಾ ಅವ್ರನ್ನ ನಮ್ಮ ನೆನಪಿಸ್ತಕ್ಕಂಥ ಒಂದು ಅವ್ರ ಕಲೆ ಅವರಲ್ಲಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಬಹುಶಃ ಇವತ್ತು ಹಲವಾರು ಮಂದಿಯನ್ನು ಈ ವೇದಿಕೆ ಮೇಲೆ ಗೌರವಿಸಿದರು.
ನಮ್ಮವರು ಅದನ್ನು ಉಳಿಸ್ಕೊಳ್ಬೇಕು. ಬಹುಶಃ ಸನ್ಮಾನ ಆದ ತಕ್ಷಣ ಎಲ್ಲರೂ ಎದ್ದು ನಡೆದ್ಬಿಟ್ರು. ಬಹುಶಃ ಅದನ್ನೆಲ್ಲ ಅವರನ್ನು ಯಾಕೆ ಗೌರವಿಸ್ತೇವೆ, ಈ ಕಾರ್ಯಕ್ರಮಗಳನ್ನ ಯಾಕೆ ನಾವು ಮಾಡ್ತೇವೆ ಎಂಬುದನ್ನು ನಾವೆಲ್ಲರೂ ತಿಳ್ಕೊಂಡಾಗ ಮಾತ್ರ ಅದು ಒಬ್ಬನ ಶ್ರಮ ಸಾರ್ಥಕವಾಗ್ತದೆ. ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ. ಗಣಪತಿ ಅಡಿಗೊಂಡರು ನಾವು ಬಹುಶಃ ಈ ಒಂದು ಕಾರ್ಯಕ್ರಮ ವೇದಿಕೆಯಲ್ಲಿ ನಿನ್ನೆ ನಮ್ಮ ತಲಗೋಡೇಶ್ವರಿಯ ದೇವಸ್ಥಾನಕ್ಕೆ ಬಂದು ನಮ್ಮ ಪ್ರಧಾನ ಅರ್ಚಕರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ವಿನಂತಿಸಿಕೊಂಡಿದ್ದರು. ಅವರು ಇವತ್ತು ನನ್ನ ಹತ್ರ ವಿನಂತಿ ಮಾಡಿಕೊಂಡು, ಸರ್ ನನಗೆ ನಮ್ಮ 12ರಿಂದ 14ರವರೆಗೆ ನಮ್ಮ ತಲಗೋಡದಲ್ಲಿ ವರ್ಧಂತಿ ಉತ್ಸವ ಮತ್ತು ಜಾತ್ರಾ ಮಹೋತ್ಸವ ಇರುವುದರಿಂದ ನನಗೆ ಅನೇಕ ಕಾರ್ಯಕ್ರಮಗಳಿದೆ, ಕೆಲವಿಷ್ಟು ಸಾಮಗ್ರಿಗಳನ್ನು ತರುವುದಿದೆ. ಸರ್ ನೀವು ಹೋಗಿ ಆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅಂತ ನನಗೆ ಹೇಳಲಿಕ್ಕೋಸ್ಕರವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗಿದ್ದೀನಿ ಸರ್. ಆ ತಲಗೋಡೇಶ್ವರಿಯ ಶಕ್ತಿ ನಿಮಗೂ ಕೂಡ ದಯಪಾಲಿಸಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ, ಇವತ್ತು ಎಲ್ಲ ರಂಗದಲ್ಲಿ ನೀವು ಸನ್ಮಾನ ಮಾಡಿದಿರಿ. ಅದರಲ್ಲಿ ನಮ್ಮ ಶಿವಚಂದ್ರ ಸರ್ ಅವರು ಭಾಳ ಹೆಮ್ಮೆ. ಬಹುಶಃ ನಮ್ಮ ಈ ಒಂದು ಕಾಸ್ಟ್ನಲ್ಲಿ ಬಹುಶಃ ಎಲ್ಲರೂ ಇದ್ದಾರೆ. ಡಾಕ್ಟರೇಟ್ ಇದ್ದಾರೆ, ಡಾಕ್ಟರೇಟ್ ಪದವಿ ಪಡೆದವರು ಇದ್ದಾರೆ, ಇಂಜಿನಿಯರ್ ಇದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಡಾಕ್ಟರ್ ಇದ್ದಾರೆ, ವಿಜ್ಞಾನಿಗಳು ಕೂಡ ಇದ್ದಾರೆ. ಆದರೆ ಅವರೆಲ್ಲ ಸಂಘಟನೆಯ ಫಲವಾಗಿ ಈ ಒಂದು ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಪಾಲ್ಗೊಂಡಾಗ ಮಾತ್ರ ಆ ಕಾರ್ಯಕ್ರಮಕ್ಕೆ ಒಂದು ಶಕ್ತಿ ಬರ್ತದೆ. ಇವತ್ತು ನನ್ನ ಮಗನನ್ನು ಕೂಡ ಅವರು ಸನ್ಮಾನಿಸಿದ್ದೀರಿ. ಯಾಕಂದರೆ ಅದು ನಮ್ಮ ಜನಪದ ಕಲೆ. ನಾನು ಮತ್ತು ನನ್ನ ಮಗ ಸರ್ ನಾವು ಜನಪದ ಕಲೆಯನ್ನು ಬಿಡ್ತಾ ಇಲ್ಲ. ಅವನೊಬ್ಬ ಇಂಜಿನಿಯರ್ ಆಗಿರ್ಬೋದು. ಸತತವಾಗಿ ಗುಮ್ಮಟಿ ಪದ ಮತ್ತು ನಾವು ಹೋಳಿ ಸುಗ್ಗಿ ಹಬ್ಬವನ್ನು ಪ್ರತಿ ವರ್ಷವೂ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆಂತಂದರೆ ಆ ಜನಪದ ಕಲೆ ನಮ್ಮಿಂದನೇ ಬೆಳೆದಿದ್ದು. ಹಾಗಾಗಿ ಆ ಒಂದು ಜನಪದ ಕಲೆಯ ಉಳಿಯಲಿ ಎಂಬಗೋಸ್ಕರವಾಗಿ ಅದನ್ನು ಬೆಳೆಸ್ತಾ ಬಂದಿದ್ದೇವೆ. ಬಿಟ್ಟರೆ ಅದು ಮುಂದಿನ ಒಂದು ತಲೆಮಾರಿ ಜನಕ್ಕೆ ಅದು ಅನುಕೂಲ ಆಗಲಿ ಅಂತ ಅಂದರೆ ಎಲ್ಲರೂ ಭಾಗವಹಿಸಲಿ ಎಂಬಗೋಸ್ಕರವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇವೆ. ಹಾಗೆ ಇಂಥ ಒಂದು ಕಾರ್ಯಕ್ರಮ, ಒಳ್ಳೆಯ ಕಾರ್ಯಕ್ರಮ ಸಂಘಟನೆ ಮಾಡಿದಿರಿ. ಇದು ಮಾತನಾಡುವಂಥ ಸಮಯ ಅಲ್ಲ. ನಿಮ್ಮ ಚಂದವರ ಹನುಮಂತ ದೇವರು ಇದಕ್ಕೂ ಹೆಚ್ಚಿನ ಶಕ್ತಿಯನ್ನು ಸರ್ ನಿಮಗೆ ದಯಪಾಲಿಸಲಿ. ಸದಾಕಾಲ ಈ ಒಂದು ಕಾರ್ಯಕ್ರಮ ಸಂಘಟನೆ ಮಾಡುವಂಥ ಶಕ್ತಿ ದಯಪಾಲಿಸಲಿ ಅಂತ ಪ್ರಾರ್ಥಿಸಿಕೊಳ್ತಾ, ನಮ್ಮನ್ನು ಕರೀಲಿಕ್ಕೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ವಂದಿಸ್ತಾ ಮಾತನಾಡುತ್ತೇನೆ. ಧನ್ಯವಾದ. PM ಮುಖ್ಯಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅವರನ್ನು ಸನ್ಮಾನಿಸಿ ಗೌರವಿಸಿ ಅಭಿನಂದನೆಯನ್ನು ಸಲ್ಲಿಸಲಿದ್ದಾರೆ ಸಂಘಟಕರು. ಕುಮಾರಿ ಹರ್ಷಿತಾ ಅವರಿಗೆ ಗಣ್ಯರು ನೆನಪಿನ ಕಾಣಿಕೆಯನ್ನು ನೀಡಲಿದ್ದಾರೆ. ಅವರು ವೇದಿಕೆಯ ಬಳಿ ಬರಬೇಕಾಗಿ ವಿನಂತಿಸಿಕೊಡ್ತಿದ್ದೇನೆ. ಹರ್ಷಿತಾ ಅವರು, ಕುಮಾರಿ ಹರ್ಷಿತಾ. ಖ್ಯಾತ ನಿರೂಪಕರು, ಹಲವು ಪತ್ರಿಕೆಗಳ ಅಂಕಣಕಾರರು, ಉತ್ತರಮ ವಾಗ್ಮಿ, ವಿದ್ಯಾರ್ಥಿಗಳ ಪಾಲಿನ ಪ್ರೀತಿಯ ಶಿಕ್ಷಕರು, ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕೃತರು, ಡಾಕ್ಟರೇಟ್ ಪದವಿಯನ್ನು ಮುಡಿಗೇರಿಸಿಕೊಂಡವರು, ಹಲವು ಸಂಘಟನೆಗಳ ರೂವಾರಿ, ನಮ್ಮೆಲ್ಲರ ಪ್ರೀತಿಯ ಸರ್ ಡಾಕ್ಟರ್ ಸೂರಿ ಭಟ್ ಅವರ ಅಧ್ಯಕ್ಷೀಯ ನುಡಿಗಾಗಿ ಈ ಸಮಯವನ್ನು ನೀಡುತ್ತಿದ್ದೇವೆ ಸರ್. ಆಂಜನೇಯನ ಸನ್ನಿಧಿಗೆ ನಮಿಸಿ ಕುಲಗುರುಗಳಾದಂಥ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಸ್ಮರಣೆಯೊಂದಿಗೆ ನಿಮ್ಮೊಂದಿಗೆ ಒಂದೆರಡು ಮಾತು. ಯಾರ ಜೊತೆ ಮಾತಾಡಬೇಕು ಅಂತ ಸ್ವಲ್ಪ ಅನುಮಾನ ಆಗ್ತಾ ಇದೆ ನನಗೆ. ನೀವು ಇಷ್ಟು ಜನನಾದರೂ ಕೂತ್ಕೊಂಡಿದ್ದೀರಲ್ಲ, ನಿಮಗೆ ಸಭೆಯ ಬಗ್ಗೆ ಗೌರವ ಇದೆ ಅಂತ ನಾನು ಭಾವಿಸ್ತೇನೆ. ಹೊಟ್ಟೆ ಹಸಿವು ಎಲ್ಲರಿಗೂ ಇರ್ತದೆ, ಜ್ಞಾನದ ಹಸಿವು ಇರಬೇಕು ಅಂತ. ಹೊಟ್ಟೆ ಹಸಿವು ಸಹಜವಾಗಿರ್ತದೆ. ನನಗೆ ತುಂಬ ಹಸಿವಾಗಿದೆ. ನಿಮ್ಮ ಗ್ರಾಮೀಣ ಭಾಷೆಯಲ್ಲಿ ಹೇಳಬೇಕು ಅಂದರೆ ಹೊಟ್ಟೆಯಲ್ಲಿದ್ದು ಹುಳ ಎಲ್ಲ ಸತ್ತೋಗಿದೆ ಅಂತೇಳಿ. ಆದರೂ ಕೂಡ ನಾನು ಸ್ಟೇಜ್ ಬಿಟ್ಟು ಹೋಗೋದಿಲ್ಲ. ಯಾಕಂದರೆ ವಂದನಾರ್ಪಣೆ ಮುಗಿಯೋ ತನಕ ಹೋಗೋದಿಲ್ಲ. ಯಾಕಂದರೆ ಅದು ಸಭೆಗೆ ಕೊಡುವಂಥ ಗೌರವ. ಅದನ್ನು ಮಾಡಬೇಕು ಯಾವಾಗಲೂ. ನಾವು ಸಮಾಜ ಏರುಗತಿಯಲ್ಲಿ ಸಾಗಬೇಕು ಅಂತಂದರೆ ಶಿಸ್ತು, ಮೊದಲನೇದಾಗಿ ನಾವು ಶಿಸ್ತನ್ನು ಕಲಿಬೇಕು ಯಾವಾಗಲೂ. ಶಿಕ್ಷಣ, ಎರಡನೇದಾಗಿ ಶಿಕ್ಷಣ ಬೇಕು. ಶಿಕ್ಷಣ ಇದ್ದರೆ ಅದು ಎಲ್ಲವನ್ನು ತಂದು ಕೊಡ್ತದೆ, ಗೌರವವನ್ನು ತಂದು ಕೊಡ್ತದೆ, ಗುರುತಿಸುವಿಕೆಯನ್ನು ಕಂಡುಕೊಡ್ತದೆ. ಎಲ್ಲ ಸಮಾಜದವರು ಗುರುತಿಸ್ತಾರೆ. ಶಿಕ್ಷಣ ನಮಗೆ ಧನವನ್ನು ತಂದು ಕೊಡ್ತದೆ, ಹಣವನ್ನು ತಂದು ಕೊಡ್ತದೆ. ಅಹಂಕಾರವೊಂದನ್ನು ತಂದು ಕೊಡಬಾರ್ದು. ಯಾವುದೇ ಆದರೂ ಕೂಡ ಅದು ಅಹಂಕಾರವೊಂದನ್ನು ತಂದು ಕೊಡಬಾರ್ದು. ಎಲ್ಲಿ ಅಹಂಕಾರ ಇರ್ತದೆ ಅಲ್ಲಿ ಅವನತಿ ಇರ್ತದೆ ಅಂತ. ಹಾಗಾಗಿ ಅಹಂಕಾರ ಬರಬಾರ್ದು ಜೀವನದಲ್ಲಿ. ನಾವು ಎಷ್ಟೇ ಹತ್ರಕ್ಕೆ ಇದ್ರು. ನನಗೆ ಶಿವಚಂದ್ರ ಅವರು ಹೇಳಿದ ಮಾತು ತುಂಬ ಖುಷಿ ಆಯಿತು, ಬಾಗಬೇಕು ಅಂತ. ಯಾವಾಗಲೂ ಹಾಗೆ ಬೀಗಬಾರ್ದು, ಬಾಗಬೇಕು ಯಾವಾಗಲೂ.
ನೋಡಿ, ಒಂದು ಭತ್ತದ ತೆನೆಗೆ ಅದು ತೆನೆಯನ್ನು ಬಿಟ್ಟಾಗ ಬಾಗ್ತದೆ. ಅದು ಒಂದು ಕೊಡಪನ್ನ ಬಾವಿಯಲ್ಲಿ ಬಿಟ್ಟರೆ ಬಾಗದೇ ಇದ್ರೆ ನೀರು ತುಂಬಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಬಾಗಿದ್ರೆ ಮಾತ್ರ ತುಂಬಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಎಷ್ಟೇ ಎತ್ತರಕ್ಕೆ ಇರಿದ್ರೂ ಕೂಡ ನಾವು ಎಲ್ಲಿಂದ ಬಂದಿದ್ದೇವೆ ಹೇಳುವುದನ್ನು ನಾವು ಮರಿಬಾರ್ದು, ಸಮಾಜವನ್ನು ಮರಿಬಾರ್ದು, ಆ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಮರಿಬಾರ್ದು. ಅಂತಹ ಒಂದು ನಮ್ಮ ಮಾನವೀಯ ಗುಣಗಳನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಇರಲಿ. ನಾನಿವತ್ತು ನಿಮಗೆ ಹೇಳಬೇಕಾದದ್ದು ಇಷ್ಟೇ. ಒಂದು, ಗಣಪತಿ ಅಡಿಗುಂಡಿಯವರ ಶ್ರಮ. ಸತತ 12 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಾನು ಅವ್ರ ಜೊತೆ ಯಾವಾಗಲೂ ಇದ್ದೇನೆ, ಕಾಯಂ ಆಗಿ ಅವರ ಎಲ್ಲ ಕಾರ್ಯಕ್ರಮಗಳಲ್ಲಿ ಜೊತೆಗೆ ಇರ್ತೇನೆ. ಅದು ವೇದಿಕೆಯಲ್ಲಿ ಅಂತಲ್ಲ, ಎದುರುಗಡೆ ಕೂಡ ಇದ್ದದ್ದಿದೆ ಎಷ್ಟೋ ಬಾರಿ. ಆದರೆ ನಾನು ಕಂಡುಕೊಂಡದ್ದು ಇದು ಒಂದೇ ಲೋಪ ನಿಮ್ಮ ಕಾರ್ಯಕ್ರಮಗಳಲ್ಲಿ ಕಂಡುಕೊಂಡದ್ದು, ಜನ ತುದಿಯವರೆಗೆ ಕೂತ್ಕೊಳ್ಳೋದಿಲ್ಲ ಅನ್ನುವಂಥದ್ದು. ಅದು ವೇದಿಕೆಯಲ್ಲಿರುವಂಥ ಏನು ನೀವು ಕರೆದಿರ್ತೀರಲ್ಲ ಅತಿಥಿ ಅಭ್ಯಾಗತರು, ಅದು ತುಂಬ ಆಭಾಸ ಅನ್ನಿಸ್ತದೆ. ಅದು ಮಾಡಬಾರ್ದು, ಯಾವಾಗಲೂ ಎದ್ದು ಹೋಗಬಾರ್ದು. ಎಷ್ಟೇ ಕಷ್ಟ ಇರ್ಬೋದು, ಕಷ್ಟ ಆಗ್ತದೆ ಗೊತ್ತಿದೆ. ಈ ಸೆಕೆಯಲ್ಲಿ ಈ ಶೀಟ್ನ ಅಡಿಗೆ ಕೂತ್ಕೊಳ್ಳೋದು ತುಂಬ ಕಷ್ಟ, ಆದರೆ ಅದನ್ನು ಮಾಡಬಾರ್ದು. ಯಾಕಂದರೆ ಕಾರ್ಯಕ್ರಮವನ್ನು ಸ್ವತಃ ಕಿಸೆಯಿಂದ ಖರ್ಚು ಮಾಡಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಪಾಪ ಅವರು ಮನೆಗೆ ತಿರುಗಿ ಕರೆಯುವಾಗ ನನಗೆ ಕಣ್ಣಲ್ಲಿ ನೀರು ಬಂದಿತ್ತು ನಮ್ಮ ಮನೆಗೆ ಬಂದಾಗ. ಇಷ್ಟು ಕಷ್ಟಪಟ್ಟು ಒಬ್ಬ ವ್ಯಕ್ತಿ, ಏಕ ವ್ಯಕ್ತಿ ಪ್ರದರ್ಶನ ಮಾಡ್ತಾನೆ, ಆದರೆ ಸಮಾಜ ಸ್ಪಂದಿಸ್ತಾ ಇಲ್ವಲ್ಲ ಅಂತ ನೋವು ನನಗಿದೆ. ಅವನಿಗಿಂತ ನನಗೆ ತುಂಬ ನೋವಿದೆ ಅದರ ಬಗ್ಗೆ. ಸಮಾಜ ಸ್ಪಂದಿಸಬೇಕು. ನಾನು ಅವನನ್ನು ಗುರುಗಳ ಹತ್ರ ಕೂಡ ಕರ್ಕೊಂಡು ಹೋಗಿದ್ದೆ. ಗುರುಗಳು ಒಂದೇ ಮಾತು ಹೇಳಿದ್ರು, ನೀವು ಸಮಾಜದವರೆಲ್ಲ ಒಂದಾಗಿ ಬಂದರೆ ನಿಮ್ಮ ಸಮಾಜವನ್ನು ಎಲ್ಲಿಗೂ ತೆಗೆದುಕೊಂಡು ಹೋಗ್ಬೋದು, ಆ ಭರವಸೆಯನ್ನು ನಾನು ಕೊಡ್ತೇನೆ ಅಂತ ಹೇಳಿದರು. ಒಂದಾಗಿ ಹೋಗಬೇಕು, ಚೆಂದಾಗಿ ಹೋಗಬೇಕು. ಯಾವಾಗಲೂ ಸಂಘಟನೆಗಳು ಹೊತ್ತಾದರೆ ಸಮಾಜ ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಸಂಘಟನೆ ಒಂದೇ ಇರಬೇಕು, ಬಲಿಷ್ಠವಾಗಿರಬೇಕು, ರಾಜ್ಯ ಮಟ್ಟದಲ್ಲಿ ಸಂಘಟಿತವಾಗಿರಬೇಕು. ಕೇವಲ ನಮ್ಮ ಒಂದು ಪ್ರತಿಷ್ಠೆಗಾಗಿ ನಾವು ಕುರ್ಚಿಯ ಆಸೆಗಾಗಿ ನಾವು ಸಂಘಟನೆಯನ್ನು ಮಾಡಿಕೊಂಡ್ರೆ ಅದು ಪ್ರಯೋಜನನೇ ಇಲ್ಲ. ಒಂದು ಸಂಘಟನೆ ಇರಬೇಕು, ರಾಜ್ಯ ಮಟ್ಟದಲ್ಲಿರಬೇಕು. ನೀವು ಒಂದು ಸಲ ಧ್ವನಿ ಎತ್ತಿದ್ರೆ ಇಡೀ ರಾಜ್ಯ ತಿರುಗಿ ನೋಡಬೇಕು, ಆ ರೀತಿಯಲ್ಲಿರಬೇಕು. ಆವಾಗ ನಿಮ್ಮ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸಮಾಜಕ್ಕೆ ಒಂದು ಗೌರವ ಬರ್ತದೆ. ಬೇಡ ಅಂದರೂ ಕೂಡ ಎಲ್ಲರೂ ವೇದಿಕೆಗೆ ಬರ್ತಾರೆ. ಇವತ್ತು ಯಾಕೆ ವೇದಿಕೆಯಲ್ಲಿ 3/4 ಜನ 75% ಬಂದಿಲ್ಲಲ್ವ? ಆವಾಗ ನೀವು ಸಂಘಟಿತರಾಗಿರಿ, ಎಲ್ಲರೂ ವೇದಿಕೆಯಲ್ಲಿ ಬರ್ತಾರೆ. ನಾನು ಹೋದರೂ ಅವರು ಹೋಗುವುದಿಲ್ಲ, ಎಲ್ಲರೂ ಇಲ್ಲೇ ಇರ್ತಾರೆ. ಅವಾಗ ನನಗೆ ಗೊತ್ತಿದೆ, ನಮಗೆ ಏನಾಗಬೇಕಾದದ್ದಿಲ್ಲ. ನಾವು ಯಾರು ಓಟಿಗಾಗಲಿ ಯಾರ ಇದಕ್ಕಾಗಲಿ ಬರುವವರಲ್ಲ. ನಾವು ಸಮಾಜಕ್ಕೆ ಒಳ್ಳೆಯದಾಗಲಿ ಹೇಳುವಂಥದ್ದನ್ನು ಮಾತನ್ನು ಹೇಳಲಿಕ್ಕೆ ಬರುವಂಥವ್ರು. ಹಾಗೆ ಆಗಬೇಕು ಅಂದರೆ ಸಮಾಜ ಬಲಿಷ್ಠವಾಗಬೇಕು, ಸಂಘಟಿತವಾಗಬೇಕು. ಕಲಿಯುಗದಲ್ಲಿ ಸಂಘಟನೆಗೆ ಬಹಳ ಮಹತ್ವ ಇದೆ. ಸಂಘವು ಶಕ್ತಿ ಕಲಿಯುಗೆ ಅಂತ ಒಂದು ಮಾತಿದೆ. ಕಲಿಯುಗದಲ್ಲಿ ಸಂಘಟಿತರಾಗಿದ್ದರೆ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ನೀವೆಲ್ಲ ಸಂಘಟಿತರಾಗಿ ಒಮ್ಮನಸ್ಸಿನಿಂದ ಇರಿ. ಕಾಡುವುದನ್ನು ಬೇಕಾದಷ್ಟು ಜನ ಕಲಿಸುವವರಿದ್ದಾರೆ, ಬಾಯರು. ಕೂಡುವುದನ್ನು ಕಲಿಸುವವರಿಲ್ಲ ಯಾರು ಇವತ್ತು. ಕೂಡುವುದನ್ನು ಕಲಿಸಬೇಕು, ಎಲ್ಲರೂ ಕೂಡಬೇಕು. ಕಾಡುವುದು ಬೇಡ, ಕೂಡುವುದನ್ನು ಕಲಿಸಬೇಕು. ನಾವು ಬೇರೆಯಾಗುವುದನ್ನು ಕಲಿಸುವವರು ಸಾಕಷ್ಟು ಜನ ಇದ್ದಾರೆ, ಬೆರೆಯುವುದನ್ನು ಕಲಿಸುವವರು ಯಾರಿಲ್ಲ ಇವತ್ತು. ಬೆರೆಯುವುದನ್ನು ಕಲಿಬೇಕು ನಾವು. ಆವಾಗ ಎಲ್ಲರ ಜೊತೆ ಬೆರೆತಾಗ, ಅದು ಎಲ್ಲ ಸಮಾಜದ ಜೊತೆ ಬೆರೆತಾಗ ನೀವು ಮುಖ್ಯವಾಹಿನಿಗೆ ಬರಲಿಕ್ಕೆ ನಿಮಗೆ ತುಂಬ ಅವಕಾಶ ಇದೆ. ನಾವಿವತ್ತು ನಮ್ಮ ಶ್ರೀಮಠದಲ್ಲಿ ನೋಡ್ತೇವೆ, ಇವತ್ತು ಕೆಕ್ಕಾರ್ನಲ್ಲಿರ್ಬೋದು, ಗೋಕರ್ಣದಲ್ಲಿರ್ಬೋದು, ನಿಮ್ಮ ಸಮಾಜಕ್ಕೆ ಸಿಗುವಂಥದ್ದನ್ನು. ನಮ್ಮ ಸಮಾಜವನ್ನು ಕೊನೆಯಲ್ಲಿ ಬನ್ನಿ ಅಂತ ಹೇಳಿದರು ಗುರುಗಳು. ಒಮ್ಮೆ ನನ್ನ ಹತ್ರ ಹೇಳ್ಬೇಕಾದ್ರೆ ಮಂತ್ರಾಕ್ಷತೆ ಟೈಮ್ನಲ್ಲಿ ಅನೌನ್ಸ್ ಮಾಡ್ಲಿಕ್ಕೆ ನಾ ಇದ್ದೆ. ಆವಾಗ ಹಿಂದೂ ಮುಕ್ರಿ ಸಮಾಜದವರಿಗೆ ಮೊದಲು ಬೀಡಿ ಅಂತ ಹೇಳಿದರು. ತುಳಸಿ ಹಾರ ಹಾಕುವಂಥದ್ದು, ಮಂತ್ರಾಕ್ಷತೆ ತಗೊಳ್ಳುವಂಥದ್ದು ಎಲ್ಲ ಅವಕಾಶ ಇದೆ. ಬಳಸ್ಕೊಳ್ಬೇಕು, ನೀವೆಲ್ಲ ಬಳಸ್ಕೊಳ್ಬೇಕು ಅದನ್ನು. ಆ ರೀತಿಯಲ್ಲಿ ನೀವು ಅವಕಾಶಗಳನ್ನು ಬಳಸ್ಕೊಂಡು ಮೇಲಕ್ಕೆ ಬಂದರೆ ಖಂಡಿತವಾಗಿ ನೀವು ಮುಖ್ಯವಾಹಿನಿಯಲ್ಲಿ, ಸಮಾಜದ ಮುಖ್ಯವಾಹಿನಿಯಲ್ಲಿ ಬರಲಿಕ್ಕೆ ಅವಕಾಶ ಇದೆ. ನಿಮ್ಮಲ್ಲಿ ಬೇಕಾದಷ್ಟು ಟ್ಯಾಲೆಂಟ್ ಇದೆ. ಇವತ್ತು ಅವರನ್ನು ಕೇಳಿದಾಗ, ನನಗೆ PhD ಮಾಡಿದ್ದಾರೆ ಅಂತ ಕೇಳಿದಾಗ ತುಂಬ ಖುಷಿಯಾಯಿತು. ಮತ್ತು ಅವರ ಮಾತನ್ನು ಕೇಳಿದಾಗಲೂ ತುಂಬ ಖುಷಿಯಾಯಿತು. ಒಂದು ದೂರದೃಷ್ಟಿ ಇದೆ, ಸಮಾಜದ ಬಗ್ಗೆ ಒಂದು ದೂರದೃಷ್ಟಿ ಇದೆ, ಒಂದು ಕಳಕಳಿ ಇದೆ. ಆ ರೀತಿ ಎಲ್ಲ ಯುವಕರಿಗೆ ಬಂದರೆ ಖಂಡಿತವಾಗಿಯೂ ಹಿಂದೂ ಮುಕ್ರಿ ಸಮಾಜ ತಲೆ ಎತ್ತಿ ನಿಲ್ತದೆ. ಇವತ್ತು ಕುಮಟಾದಲ್ಲಿ ಸೆಂಟ್ರಲ್ ಪ್ಲೇಸಲ್ಲಿ ನಿಮಗೆ ಜಾಗ ಸಿಕ್ಕಿದೆ, ಯಾವ ಸಮಾಜಕ್ಕೂ ಸಿಕ್ಕಿಲ್ಲ, ನೆನಪಿಟ್ಕೊಳ್ಳಿ. ಜಾಗ ಸಿಕ್ಕಿದೆ, ಸಮಾಜ ಭವನವನ್ನು ಮಾಡ್ಕೊಳ್ಳಿ. ಯಾವುದೇ ವೈಮನಸ್ಸಿಲ್ಲದೆ ಎಲ್ಲರೂ ಒಟ್ಟಾಗಿ ಸಮಾಜ ಭವನವನ್ನು ಆದಷ್ಟು ಬೇಗ ಮಾಡಿ ಹಿಂದೂ ಮುಕ್ರಿ ಸಮಾಜದ ಒಂದು ಆ ಬೋರ್ಡು ಕುಮಟಾದ ಕೇಂದ್ರ ಭಾಗದಲ್ಲಿ ಇರುವ ಹಾಗೆ ಮಾಡ್ಕೊಳ್ಳಿ. ಅವಕಾಶ ವಂಚಿತರಾಗಬೇಡಿ ದಯವಿಟ್ಟು. ಆ ಜಾಗವನ್ನು ನೀವು ಶೀಘ್ರದಲ್ಲಿ ಬಳಸ್ಕೊಳ್ಳಿಲ್ಲ ಅಂದರೆ ಸರ್ಕಾರ ಯಾವಾಗ ಬೇಕಾದರೆ ಮತ್ತೆ ವಾಪಸ್ ತೆಗೆದುಕೊಳ್ಳುವಂಥ ಅವಕಾಶ ಇರ್ತದೆ, ನೆನಪಿಟ್ಕೊಳ್ಳಿ. ಹಾಗಾಗಿ ಎಲ್ಲರೂ ಒಟ್ಟಾಗಿ ಎಷ್ಟೇ ಕಷ್ಟ ಆಗಲಿ ಅಲ್ಲಿ ಒಂದು ಸಮಾಜ ಭವನವನ್ನು ಮಾಡ್ಕೊಳ್ಳಿ. ಎಲ್ಲ ಸಮಾಜದ ಸಮಾಜ ಭವನ ಇದೆ ಕುಮಟಾದಲ್ಲಿ, ನಿಮ್ಮ ಸಮಾಜದ್ದಿಲ್ಲ, ನೆನಪಿಟ್ಕೊಳ್ಳಿ. ನೀವು ಅದನ್ನು ಸಿಕ್ಕಿದಂಥ ಅವಕಾಶ ಬಿಟ್ಕೊಳ್ಬೇಡಿ. ರೈಲ್ವೆ ಸ್ಟೇಷನ್ ಎದುರುಗಡೆ ಅಂಥ ಒಂದು ಒಳ್ಳೆ ಜಾಗದಲ್ಲಿ ನಿಮಗೆ ಸಿಕ್ಕಿದೆ, ಅದನ್ನು ಬಳಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ಗಣಪತಿ ಅಡಿಗುಂಡಿಯಲ್ಲಿ ಒಬ್ಬ ಕಲಾವಿದ ಇದ್ದಾನೆ, ಒಬ್ಬ ಒಳ್ಳೆ ಸಂಘಟಕ ಇದ್ದಾನೆ, ಒಬ್ಬ ಮಾನವೀಯ ಮೌಲ್ಯಗಳನ್ನು ಉಳ್ಳಂಥ ಮಾನವ ಇದ್ದಾನೆ ಅವನ ಒಳಗಡೆ.
ಅದೇ ರೀತಿಯಲ್ಲಿ ಉತ್ತಮವಾಗಿ ಎಲ್ಲರನ್ನ ಒಂದುಗೂಡಿಸಿಕೊಂಡು ಹೋಗುವಂಥ ನಾಯಕತ್ವ ಗುಣ ಕೂಡ ಇದೆ ಅವನಲ್ಲಿ. ಆದರೆ ಒಂದೇ ಅವನಲ್ಲಿರುವಂಥ ಮೈನಸ್ ಪಾಯಿಂಟ್ ಅಂದರೆ ಬೇಗ ಸಿಟ್ಟು ಬರ್ತದೆ ಅಷ್ಟೇ. ಅದು ಒಂದನ್ನು ಬಿಟ್ಟರೆ ಗಣಪತಿ ಎಡಿಗುಂಡಿ ನಿಜವಾಗ್ಲೂ ನಿಮ್ಮ ಸಮಾಜಕ್ಕೆ ಒಂದು ಆಸ್ತಿ. ಅದನ್ನು ಬಳಸ್ಕೊಳ್ಬೇಕು, ನೀವೆಲ್ಲ ಬಳಸ್ಕೊಂಡು ಅವನನ್ನು ಮುಂದಿಟ್ಟುಕೊಂಡು ನೀವೆಲ್ಲ ಬೆನ್ನಿಗೆ ನಿಂತು ಕೆಲಸವನ್ನು ಮಾಡಿದರೆ ಖಂಡಿತವಾಗಿ ಯಶಸ್ಸಿನ ದಾರಿಯಲ್ಲಿ ನೀವೆಲ್ಲ ಸಾಕ್ತೀರಿ ಅನ್ನುವಂಥ ಮಾತನ್ನು ಹೇಳ್ತಾ, ಹಿಂದೂ ಮುಕ್ರಿ ಸಮಾಜ ಮತ್ತಷ್ಟು ಮೇಲಕ್ಕೆ ಬರಲಿ, ಎಲ್ಲ ಸಮಾಜಗಳ ಒಂದು ಜೊತೆಗೆ ಸಾಕ್ತಾ ಎಲ್ಲರೊಂದಿಗೆ ಹಾಲು ಜೇನಿನಾಗೆ ಬೆರೀತಾ ಮುಂದಕ್ಕೆ ಬರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಆ ಹನುಮಂತ ದೇವರು ನಿಮ್ಮ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಲಿ, ಒಳ್ಳೆಯ ಹಾರೈಕೆಯನ್ನು ಮಾಡ್ತೇನೆ ನಾನು ಈ ಸಂದರ್ಭದಲ್ಲಿ. ಆ ಗುರುಗಳ ಅನುಗ್ರಹ ಸದಾ ನಿಮ್ಮೆಲ್ಲರ ಮೇಲಿರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ನನ್ನನ್ನು ಪ್ರತಿ ವರ್ಷ ಕರೆದು, ನಾವು ಯಾವುದೇ ಅಧಿಕಾರದಲ್ಲಿದ್ದವರಲ್ಲ, ನಿಮ್ಮಾಗಿ ಸಾಮಾನ್ಯ ಮನುಷ್ಯರು, ಆದರೂ ನಮ್ಮನ್ನು ಕರೆದು ನೀವು ವೇದಿಕೆಯಲ್ಲಿ ಗೌರವವನ್ನು ನೀಡ್ತಾ ಇರುವುದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಮಾತು ಮನ ಮುಟ್ಟಿತು, ಹಸುವೆಯನ್ನ ದೂರ ತಳ್ಳಿತು ನಿಮ್ಮ ಮಾತು ಸರ್. ನಿಮ್ಮನ್ನ ಗೌರವಿಸಿ ಸನ್ಮಾನಿಸಲಿದ್ದಾರೆ ಸಂಘಟಕರು. ಕುಮಾರಿ ಹರ್ಷಿತ್ ಅವರ ಈ ಯುವ ಪ್ರತಿಭೆ ಇನ್ನಷ್ಟು ಬೆಳೆಯಲಿ, ಈ ಸಮಾಜಕ್ಕೆ ಆಸ್ತಿಯಾಗಲಿ, ಉತ್ತಮ ಶಿಕ್ಷಣವನ್ನು ಪಡೆದು ಸಮಾಜ ಸೇವೆಗಾಗಿ ಇವಳು ಸದಾ ಸಿದ್ಧಲಾಗಿರಲಿ, ಈಕೆಯ ಆಯುಷ್ಯವು ವೃದ್ಧಿಸಲಿ, ಉತ್ತಮ ಶಿಕ್ಷಣ ದೊರೆಯಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಈ ಸಂಘಟಕರು ಸನ್ಮಾನಿಸಿ ಆಕೆಯನ್ನು ಗೌರವಿಸುತ್ತಿದ್ದಾರೆ. ಸನ್ಮಾನಿಸಿದ ಸಂಘಟಕರಿಗೂ ಮತ್ತು ಆ ಹುಡುಗಿಗೂ ಅಭಿವಂದನೆಗಳು. ಇದೀಗ ಶ್ರೀಯುತ ಉದಯ್ ಮಡಿವಾಳ್ ಇವರು ವೇದಿಕೆಗೆ ಹೋಗಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ರವಿ ಮುಕ್ರಿ ಅವರು ಸಂಘಟಕರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ PM ಮುಕ್ರಿ ಸರ್ ಮತ್ತು ರವೀಂದ್ರ ಭಟ್ ಸೂರಿ ಸರ್ ಅವರನ್ನು ಅಭಿನಂದಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇಷ್ಟು ಹೊತ್ತಿನವರೆಗೆ ನಮ್ಮೊಂದಿಗಿದ್ದು ಕಾರ್ಯಕ್ರಮವನ್ನು ಚಂದವಾಗಿ ನಿರೂಪಿಸಿಕೊಟ್ಟಂಥ ಉದಯಣ್ಣ ವೇದಿಕೆಗೆ ಹೋಗಬೇಕು. ರವೀಂದ್ರ ಭಟ್ ಸೂರಿ, ಶ್ರೀಯುತ PM ಮುಕ್ರಿ ಸರ್, ಶಿವಚಂದ್ರ ಅವರಿಂದ ಗೌರವವನ್ನು ಸ್ವೀಕರಿಸಬೇಕು ಅಂತ ನಾನು ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ರವಿ ಮುಕ್ರಿ ಕರ್ಕಿ, ಈವರೆಗೂ ಈ ದಿವ್ಯ ಭವ್ಯ ವೇದಿಕೆಯಲ್ಲಿ ಹಿರಿಯರಿಂದ ಗೌರವ ಸಮ್ಮಾನ. ಉದಯ್ ಮಡಿವಾಳ್ ಹೆಗಡೆ ಜನಪದ ಸಾಹಿತ್ಯದ ಬಗ್ಗೆ, ಚುಟುಕು ಸಾಹಿತ್ಯದ ಬಗ್ಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದವರು. ಅವರಿಗೆ ಈ ವೇದಿಕೆಯಲ್ಲಿ ಗೌರವ ಸಮ್ಮಾನ ಶ್ರೀಯುತ ರವೀಂದ್ರ ಭಟ್ ಸೂರಿ, CP ಶಿವಚಂದ್ರ ಮತ್ತು PM ಮುಕ್ರಿ ಸರ್ ಅವರಿಂದ. ನಂತರದಲ್ಲಿ ಶ್ರೀ ರವಿ ಮುಕ್ರಿ ಕರ್ಕಿ. ದುಂಬಿಗುಂಗಾರವದಿ ಉಷಯ ಶ್ರೀ ನೃತ್ಯವೆನೆ ಸಿರಿಯ ಸಗ್ಗಮಾಗಿಯುವುದು, ಕವಿಗಿರವನ್ ಮರಿಸುವುದು, ಸೊಬಗಿನವು ತಣವೂಡಿ ಗಾನಗಂಗೆಯ ಹರಿಸಿ 3 ದಿಸಿ ಹಿಂದೆಳೆಗೆ ಜೇನು ಮಳೆಯ ಸುರಿಸಿ. ಅಂಥ ಒಂದು ವಿಶೇಷ ಸಾಂದರ್ಭಿಕ ಸುಸಂದರ್ಭಕ್ಕೆ ಈ ವೇದಿಕೆ ಇಂದು ಸಾಕ್ಷಿಯಾಗಿದೆ. ಶ್ರೀಯುತ ಉದಯ್ ಮಡಿವಾಳ್ ಮತ್ತು ಶ್ರೀ ರವಿ ಮುಕ್ರಿ ಕರ್ಕಿ ಇವರಿಗೆ ಅಭಿನಂದನೆಗಳು. ಅವರನ್ನು ಗೌರವಿಸಿದ ಸಂಘಟಕರಿಗೂ ಮತ್ತು ವೇದಿಕೆ ಮೇಲಿನ ಎಲ್ಲ ಹಿರಿಯರಿಗೆ ಅಭಿನಂದನೆ. ನಮ್ಮೊಂದಿಗಿದ್ದು ವಿಡಿಯೋಗ್ರಫಿ ಮತ್ತು ಭಾವಚಿತ್ರಗಳನ್ನು ಚಿತ್ರೀಕರಿಸಿರುವಂತಹ ಶ್ರೀಯುತರಿಗೆ ನಮ್ಮ ಸಮುದಾಯದ ಸಂಘಟಕರಿಂದ ಶ್ರೀಯುತ ರವೀಂದ್ರ ಭಟ್ ಸೂರಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಗೌರವ ಸಲ್ಲಿಕೆ. ಗೌರವವನ್ನು ಸಲ್ಲಿಸಿದ ಮತ್ತು ಗೌರವವನ್ನು ಸ್ವೀಕರಿಸಿದ ಈವರೆಗೂ ಅಭಿನಂದನೆಗಳು ಸರ್. ಹಿಂದೂ ಮುಕ್ರಿ ಶಿಶುವರ್ಗ ಸಂಘವನ್ನು ಹುಟ್ಟುವಾಗಿ ತನ್ನ ಸತತ ಪರಿಶ್ರಮ ಹಗಲಿರುಳು ಎನ್ನದೇ ಸಂಘಟನೆಯ ಏಳಿಗಾಗಿ ದುಡಿತಿದ್ದವರು. ಸಮಾಜದಲ್ಲಿ
ಅಶಿಸ್ತು ಕಂಡರೆ ಧ್ವನಿ ಎತ್ತಿ ಅಶಿಸ್ತನ್ನು ಪರಿಹರಿಸಲಿಕ್ಕೆ ದುಡಿದವರು, ಹಲವು ಪದವಿಯನ್ನು ಪಡೆದವರು. ಗಣಪತಿ ಅಡೆಗುಂಡಿಯ ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆಯನ್ನು ಅರ್ಪಿಸುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಕಾರ್ಯಕ್ರಮಕ್ಕೆ ಚಂದಗಾಣಿಸಿಕೊಟ್ಟಿರುವಂಥ ಶ್ರೀಯುತ ರವೀಂದ್ರ ಭಟ್ ಸೂರ್ಯವರಿಗೆ ಸಂಘಟನೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ PN ಮುಕ್ರಿಯವರಿಗೂ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ. ಡಾಕ್ಟರ್ ಶಿವಚಂದ್ರರವರಿಗೂ ಸಂಘಟನೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ಸಭಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರವನ್ನು ನೀಡಿದ ತಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮ ನಡೆಸಲಿಕ್ಕೆ ಸುಂದರ ಸಭಾಭವನವನ್ನು ನೀಡಿರುವಂಥ ಚಂದಾವರ ಹನುಮಂತ ದೇವರ ಆಡಳಿತ ಮಂಡಳಿಯವರಿಗೂ ಹಾಗೂ ಎಲ್ಲ ಭಕ್ತವರ್ಗದವರಿಗೂ ಸಂಘಟನೆ ಪರವಾಗಿ ತುಂಬು ಹೃದಯದ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮವನ್ನು ಪತ್ರಿಕಾ ಮಾಧ್ಯಮದಲ್ಲಿ ಯಥಾವತ್ತಾಗಿ ಪ್ರಕಟಿಸಿರುವ ಎಲ್ಲ ಪತ್ರಿಕಾ ಮಿತ್ರರಿಗೂ ಹಾಗೂ ಪತ್ರಿಕಾ ಸಂಪಾದಕರಿಗೂ ತುಂಬು ಹೃದಯದ ಅನಂತ ಧನ್ಯವಾದವನ್ನು ಅರ್ಪಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿರುವಂಥ ಸರ್ವರಿಗೂ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಸಭಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ನಮಸ್ತೆ. ಜೈ ಕರ್ನಾಟಕ ಮಾತೆ.